ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ಓಕೆ, ಸೊ ನಿಮ್ಮ ಅಭ್ಯಾಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ತಾನೇ ಎಲ್ಲರೂ? ಓಕೆ, ಸೊ ನೀವೆಲ್ಲ ಬುದ್ಧಿವಂತರು ಜಾಣರು, ನಂಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ಓದ್ತಿರ್ತೀರಾ ಅಂತ. ಸೊ ಛಲ ಬಿಡದೆ ಓದಿ, ಕಷ್ಟಪಟ್ಟು ಓದಿ, ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಸ್ಕೋರನ್ನು ಖಂಡಿತ ತರ್ತೀರಾ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ. ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ? ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ, ನೆನಪಿದೆನಾ? ಸೊ ಇವತ್ತು ನಮ್ಮ ಥರ್ಡ್ ಸೆಷನ್. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಬೇಕಲ್ಲ. ಆದರೆ ಯಾವಾಗಲೂ ನಮ್ಮ ಅಭ್ಯಾಸ ಏನೋ ಹಿಂದಿನ ಸೆಷನ್ ಒಳಗೆ ಏನು ಕಲ್ತಿದ್ವಿ ಅನ್ನೋದನ್ನು ರಿವೈಸ್ ಮಾಡಿ ನಂತರ ಇವತ್ತಿನ ಸೆಷನ್ ಕಡೆಯಲ್ಲಿ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಕಡೆಗೆ ಬರ್ತೀವಿ, ಹೌದಾ? ಸರಿ, ಹಾಗಿದ್ರೆ ಬನ್ನಿ ರಿವೈಸ್ ಮಾಡೋಣ. ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ. ಅಂದರೆ ಈ ಡೇಟಾಗಳನ್ನು, ಕೊಟ್ಟಿರುವಂಥ ಡೇಟಾನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ, ಹೌದಾ? ಸೊ ಈ ಬಾರ್ಗ್ರಾಫ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಆಗಿರಬಹುದು, ಅಥವಾ ಫ್ರೀಕ್ವೆನ್ಸಿ ಪಾಲಿಗಾನ್ಗಳನ್ನು ಯೂಸ್ ಮಾಡಿ ನಾವು ಡೇಟಾನ ಗ್ರಾಫಿಕಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ನಿನ್ನೆ ಸೆಷನಲ್ಲಿ. ಹಾಗೆ ಅದರ ಮೇಲೆ ಇದ್ದಂಥ ಎಕ್ಸಸೈಸ್ ಕ್ವಶನ್ಸು ಸಾಲ್ವ್ ಆಯಿತು. ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ? ಸೊ ಇವತ್ತು ನಾವು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅನ್ನುವಂಥ ಕಾನ್ಸೆಪ್ಟ್ನ ಕಲಿಯೋದಕ್ಕೆ ಹೊರಟಿದ್ದೀವಿ. ಸೊ ಹಾಗಿದ್ರೆ ಈ ಸೆಂಟ್ರಲ್ ಟೆಂಡೆನ್ಸಿಗಳ ಮೆಷರ್ ಹೇಗಿರುತ್ತೆ, ಅದೇನು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಆದರೆ ಈ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಗಳೇನಿದಾವಲ್ಲ, 3 ಇದಾವೆ. ಇವು ನೀವು ಆಲ್ರೆಡಿ ನಿಮಗೆ ಪರಿಚಿತ, ಅದು ಯು ಆರ್ ಫೆಮಿಲಿಯರ್ ಆಲ್ರೆಡಿ. ಓಕೆ, ಸೊ ಅದೇನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಓಕೆ, ಸರಿ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿದೆ. ಏನು ಈ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ, ಇದರಲ್ಲಿ ನಾವು 3 ರೀತಿಯನ್ನು ನೋಡಬಹುದು. ಏನು ಅಂದರೆ ಮೀನ್, ಮೀಡಿಯನ್ ಹಾಗೆ ಮೋಡ್. ಈ ರೀತಿಯಾಗಿ 3 ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಗಳನ್ನು ನಾವು ನೋಡ್ತೀವಿ. ಸೊ ಇನ್ ಬ್ರೀಫ್ ಆಗಿ ಹೇಳ್ತೀನಿ, ಮೀನ್ ಅಂದರೆ ಏನು ಅಂತ. ಮೀನ್ ಅಂದರೆ ಆವ್ರೇಜ್ ಅಂತ, ಸರಾಸರಿ. ಈಗ ಒಂದಿಷ್ಟು ಡೇಟಾ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ನಾವು ಮೀನ್ ಒಂದು ಆವ್ರೇಜ್ನ ಹೇಳ್ರಿ, ಹೌದಾ? ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ ಹೈಟ್ ಇರುತ್ತೆ ಕ್ಲಾಸಲ್ಲಿ, 20 ಜನ ಹುಡುಗರಿದ್ದಾರೆ, ಒಬ್ಬರೊಬ್ರದ್ದು ಒಂದೊಂದು ಹೈಟು. ಅಷ್ಟು ಹೈಟ್ಗಳ ಸರಾಸರಿ ಹೈಟ್, ಓಕೆ, ಎತ್ತರ ಎಷ್ಟು ಅಂತ ಕೇಳಿದರೆ, ಅಂದರೆ ಇಡೀ ಕ್ಲಾಸ್ನ ರೆಪ್ರೆಸೆಂಟ್ ಮಾಡೋದು ಒಂದು ಹೈಟ್, ಅದು ಆವ್ರೇಜ್. ಅಂದರೆ ಆವ್ರೇಜ್ ಏನು ಹೇಳುತ್ತೆ ಅಂದರೆ ಸರಾಸರಿ. ಸಪೋಸ್ 39.5 ಸೆಂಟಿಮೀಟರ್ ಬಂತು ಅಂತ ಇಟ್ಕೊಳ್ರಿ, ಎಕ್ಸಾಂಪಲ್ ಕನ್ಸಿಡರ್ ಮಾಡಿ, ಏನು ಹೈಟ್. ಓಕೆ, ಸೊ ಅದೇನು ಹೇಳುತ್ತೆ ಅಂದರೆ ಇಡೀ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಆಲ್ಮೋಸ್ಟ್ 39.5ಗೆ ಅಥವಾ 40ಗೆ, ಹಾಗೆ 39.5ಗೆ ಹತ್ತಿರ ಇರ್ತಕ್ಕಂಥ ಹೈಟನ್ನು ಹೊಂದಿದ್ದಾರೆ ಅಂತ ಅರ್ಥ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಿಷ್ಟು ಹೈಟನ್ನೇ ಹೊಂದಿದ್ದಾರೆ, ಹತ್ರ ಇಷ್ಟೇ ಇದ್ದಾರೆ. ಕೆಲವೊಬ್ರು ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಆಲ್ಮೋಸ್ಟ್ ನೋಡಿದಾಗ ಎಲ್ಲರದು ಇದೇ ಹೈಟ್ಗೆ ಹತ್ರ ಬರುತ್ತೆ ಅಂತ ಹೇಳುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಮೀನ್ ಅಂತ ಹೇಳಿ ಕರಿತೀವಿ. ಓಕೆ, ಕ್ಲಿಯರ್? ಅದು ನೀರೊಳಗಿರೋ ಮೀನಲ್ಲ, ಮತ್ತೆ ಇದು ಬೇರೆ. ಓಕೆ, ಸರಿ. ಮೀಡಿಯನ್ ಅಂದರೆ ಏನು? ಕೊಟ್ಟಿರುವಂತಹ ಡೇಟಾದಲ್ಲಿ ಎಕ್ಸಾಕ್ಟ್ಲಿ ಮಿಡಿಲಲ್ಲಿ ಇರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಮೀಡಿಯನ್ ಹೇಳುತ್ತೆ. ಮೋಡ್ ಅಂದರೆ ಏನು? ಯಾವ ಡೇಟಾ ಪದೇ ಪದೇ ಹೆಚ್ಚು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನು ಮೋಡ್ ಹೇಳುತ್ತೆ. ಸೊ ಇದನ್ನು ಇನ್ನೂ ಚೆನ್ನಾಗಿ ತಿಳಿತಾ ಹೋಗೋಣ. ಈಗ ಮೊದಲನೇದಾಗಿ ಮೀನ್ ಬಗ್ಗೆನೇ ಮಾತಾಡೋಣ. ಮೀನ್ ಆದಮೇಲೆ ಮೀಡಿಯನ್ ಆದಮೇಲೆ ಮೋಡ್. ಓಕೆ, ಸರಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ಮೀನ್ ಹೆಂಗೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ 5 ಜನ ಹುಡುಗರಿದ್ದಾರೆ ಒಂದು ಕ್ಲಾಸಲ್ಲಿ. ಓಕೆ, 5 ಜನ ಇರಲ್ಲ, ಇನ್ನೂ ಜಾಸ್ತಿ ಇರ್ತಾರೆ, ಬಟ್ ನಾನು ಹೇಳಿದೆ ಎಕ್ಸಾಂಪಲಿಗೆ 5 ಜನ ಹುಡುಗರು ಟೆಸ್ಟ್ ಬರೆದಾರೆ ಅಂತ ಇಟ್ಕೊಳ್ರಿ, ಮ್ಯಾಥಮೆಟಿಕ್ಸ್ ಟೆಸ್ಟ್ 10 ಮಾರ್ಕ್ಸಿಗೆ. ಓಕೆ, ನೋಡಿ ಎಷ್ಟು ಕಡಿಮೆ ಮಾರ್ಕ್ಸ್, 10 ಮಾರ್ಕ್ಸ್ ಸುಲಭ. ಆದರೆ ಅದರಲ್ಲಿ ಅವ್ರ ಮಾರ್ಕ್ಸ್ಗಳನ್ನ ಹೆಂಗೆ ತೆಗ್ದಿದ್ದಾರೆ ಅಂದರೆ 2, 5 ಈ ರೀತಿಯಾಗಿ. ಓಕೆ, 2, 5, 6, 3, 7 ಇದು ಔಟ್ ಆಫ್ 10ಗೆ 5 ಜನ ಹುಡುಗರು ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸನ್ನು ತೆಗ್ದಿರೋದು. ಈಗ ನಾನು ಕೇಳ್ತೀನಿ, ವಾಟ್ ಈಸ್ ದ ಮೀನ್ ಸ್ಕೋರ್ ಆಫ್ ಆಲ್ 5 ಸ್ಟೂಡೆಂಟ್ಸ್? ಈ ಒಂದು ಮಾರ್ಕ್ಸ್ಗಳ ಮೀನ್, ಸರಾಸರಿ ಏನು ಅಂತ ಕೇಳಿದಾಗ ನೀವೇನು ಮಾಡ್ತೀರಿ?
ಹೌ ಟು ಫೈಂಡ್ ಅಂದರೆ ಇದನ್ನು ಏನಂತ ಕರಿತೀವಿ ಬೇಸಿಕಲಿ ಅಂದರೆ ಅಬ್ಸರ್ವೇಷನ್ಸ್ ಅಥವಾ ಡೇಟಾ. ಓಕೆ, ನಾವು ಯೂಸ್ ಮಾಡೋದು ಇಲ್ಲಿ ಟರ್ಮ್ ಏನು, ಅಬ್ಸರ್ವೇಷನ್ಸ್. ಕೊಟ್ಟಿರುವಂಥ ಡೇಟಾನ ಅಬ್ಸರ್ವೇಷನ್ ಅಂತ ಕರಿತೀವಿ. ಈ ಇರ್ತಕ್ಕಂಥ ಅಬ್ಸರ್ವೇಷನ್ನು ಏನೇನಿದೆ ಅಲ್ಲ ಡೇಟಾ, ಅದನ್ನು ಆ್ಯಡ್ ಮಾಡಬೇಕು ಫಸ್ಟು. ಅಂದರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಏನು, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅರ್ಥ ಆಯ್ತಾ? ಸೊ ಈಗ ಹಾಗಿದ್ರೆ ಆ್ಯಡ್ ಮಾಡ್ರಿ. 2 + 5 + 6 + 3 + 7. ಓಕೆ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಅಂದರೆ ನಿಮಗೆ ಅರ್ಥ ಆಯಿತು, ಆ್ಯಡ್ ಮಾಡುವಂಥದ್ದು. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಏನು, ಎಷ್ಟು ಇದೆ ಡೇಟಾ ಇಲ್ಲಿ, 1 2 3 4 5. ಬರೀರಿ 5 ಅಂತ ಬರೆದ್ರ. ಈಗ ಆ್ಯಡ್ ಮಾಡೋಣ. ನೆಕ್ಸ್ಟ್ ಕೆಲಸ ಆ್ಯಡ್ ಮಾಡೋದು. ಸೊ 10 16 18 20 23 23/5 ಬಂತು. ಕರೆಕ್ಟ್ ಅಲ್ವಾ? ಈಗ ಇದನ್ನು ಕ್ಯಾನ್ಸಲ್ ಮಾಡಿದಾಗ 5 1s 5 4s 20. ಹೌದಾ? 3 ಉಳಿತು, 5 6 30. ಹಾಗಿದ್ರೆ ಮೀನ್ ಏನು ಬಂತು? ಮೀನ್ ಇಸ್ ಈಕ್ವಲ್ ಟು 4.6. ಮೀನ್ ಇಸ್ ಈಕ್ವಲ್ ಟು 4.6 ಅಂದರೆ ಹತ್ರ 4.5 ಅಥವಾ 5 ಮಾರ್ಕ್ಸಿಗೆ ಹತ್ರ ಎಲ್ಲ ಹುಡುಗರದು ಆವ್ರೇಜ್ ಅಂತ ಇದು ಹೇಳುತ್ತೆ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆಲ್ ರೈಟ್. ಇದು ಒಂದು ಇಡೀ ಗುಂಪು ಬಗ್ಗೆ ಮಾತಾಡುತ್ತೆ. ಆವ್ರೇಜ್ ಏನು ಅಂದರೆ ಇಷ್ಟು ಜನ ಹುಡುಗರಿದ್ರು ಅಂದರೆ, ಇಷ್ಟು ವ್ಯಕ್ತಿಗಳಿದ್ರು ಅಂದರೆ ಒಂದು ಆವ್ರೇಜ್ ಅಷ್ಟೇ, ಎಕ್ಸಾಕ್ಟಾಗಿ ಹೇಳಲ್ಲ, ಹತ್ರ ಹೆಚ್ಚು ಕಡಿಮೆ ಅದೇ ಇರುತ್ತೆ ಅಂತ. ಗಾಟ್ ಇಟ್? ಸರಿ, ಹಾಗಿದ್ರೆ ಈ ಮೀನನ್ನು ಹೆಂಗೆ ಡಿಫೈನ್ ಮಾಡ್ಬೋದು ಈಗ ನೋಡೋಣ. ಮೀನ್, the mean or average of a number of observations is the sum of values of all the observations divided by the total number of observations. ಇವಾಗ ತಾನೇ ನಾನು ಹೇಳಿದ್ನಲ್ಲ ಅದೇ ಪ್ರಾಸೆಸ್. ಸೊ mean is equal to sum of all the observations, sum of all the observations divided by total number of observations. ಏನು, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಗಾಟ್ ಇಟ್? ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಇದನ್ನು ನಾವು ಮೀನ್ ಅಂತ ಕರಿತೀವಿ. ಇದನ್ನು ರೆಪ್ರೆಸೆಂಟ್ ಮಾಡೋದು ಎದರಿಂದ ಅಂದರೆ ಎಕ್ಸ್ ಬಾರಿಂದ. ನೋಡಿ, ರೀಡ್ ಆಸ್ ಎಕ್ಸ್ ಬಾರ್ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ ಬಾರ್ ಅಂತ ಏನು ಹೇಳ್ತೀವಲ್ಲ ಇದರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲಿಯರ್? ದಿಸ್ ಇಸ್ ಅಬೌಟ್ ದ ಮೀನ್. ಓಕೆ, ಸರಿ. ಈಗ ಒಂದು ಎಕ್ಸಾಂಪಲ್ನ ನೋಡೋಣ. 5 people were asked about the time in a week they spend in doing social work in their community. They said 10, 7, 13, 20 and 15 hours respectively. Find the mean or average time in a week devoted by them for social work. ಇಲ್ಲೇನು ಹೇಳ್ತಿದ್ದಾರೆ, 5 ಜನ ವ್ಯಕ್ತಿಗಳಿದ್ದಾರೆ, ಅವರು ಸೋಷಲ್ ವರ್ಕ್ನ ಮಾಡ್ತಿದ್ದಾರೆ. ಒಂದು ವಾರದಲ್ಲಿ ನೀವು ಎಷ್ಟು ಟೈಮನ್ನು ಕಳೀತಿದ್ದೀರಾ ಸೋಷಲ್ ವರ್ಕ್ ಮೇಲೆ ಅಂತ ಕೇಳಿದಾಗ ಅವ್ರೇನಂದ್ರು 10, ಒಬ್ರು 10 ಅಂದರು, ಒಬ್ರು 7, 13, 20 ಹೀಗೆಲ್ಲ ಹೇಳಿದರು. ಹಾಗಿದ್ರೆ ಅದ್ರದ್ದು ಮೀನ್ ಟೈಮ್ ಎಷ್ಟು ಸ್ಪೆಂಡ್ ಮಾಡಿದ್ರು ಅವ್ರು ಇಷ್ಟು ಜನ ಅಂತ ಕೇಳಿದಾಗ ಹೆಂಗೆ ಫೈಂಡ್ ಔಟ್ ಮಾಡೋದು? ಸುಲಭ ತಾನೆ. ಸೊ ಏನು ಮಾಡ್ತೀರಾ, ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೀನ್. ಹೌದಾ? ಎಕ್ಸ್ ಬಾರ್ ಅಂದರೆ ಮೀನ್ ರೆಪ್ರೆಸೆಂಟ್ ಮಾಡುತ್ತೆ. ಸಮ್ ಆಫ್ all the observations divided by total number of observations. ಹೌದಾ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಆಲ್ ರೈಟ್. ಸರಿ, ಈಗ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಆ್ಯಡ್ ಮಾಡಿರಿ. 10 + 7 + 13 + 20 + 15 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ? 5 ಜನ. ಹಾಗಾಗಿ 5 ವ್ಯಕ್ತಿಗಳದೇ ಇರಬೇಕಿದು ಟೈಮ್. ಹೌದಾ? ಸೊ 5 ಅಂತ ಬರದೆ. ಈಗ ಆ್ಯಡ್ ಮಾಡಿರಿ. ಹೌ ಮಚ್ ಯು ವಿಲ್ ಗೆಟ್? ಸೊ 20, 30, 50, 60, 65. 65/5. ಸೊ ಈಗ ಕ್ಯಾನ್ಸಲ್ ಮಾಡಿದಾಗ 5 1s 5, 5 3s 15. ಹಾಗಿದ್ರೆ 13 ಬಂತು. ಸೊ ಮೀನ್ ಟೈಮ್ ಏನು ಬಂತು? ಹಾಗಿದ್ರೆ ಮೀನ್ ಟೈಮ್ ಇಸ್ ಈಕ್ವಲ್ ಟು 13 hours. ಓಕೆ,
ಮೀನ್ ಟೈಮ್ ಅಂದರೆ ಅಷ್ಟು ವ್ಯಕ್ತಿಗಳ ಸರಾಸರಿ ಟೈಮ್ ಎಷ್ಟು ಕಳೆದ್ರು ಒಂದು ವೀಕಲ್ಲಿ ಅಂದರೆ 13 ತಾಸು. ಗಾಟ್ ಇಟ್? ಕ್ಲಿಯರ್? ಆಲ್ ರೈಟ್. ಓಕೆ, ಸೊ ಈಗ ಮುಂದೆ ಹೋಗೋಣ. ಈ ಪ್ರಶ್ನೆ ಮುಗೀತು. ಎಕ್ಸಾಂಪಲ್ ನಿಮಗೆ ಮೀನ್ ಇಲ್ಲಿಗೆ ಆಲ್ಮೋಸ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಈಗ ಈ ಮೀನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಆದರೆ ಕೊಟ್ಟಿರೋ ಎಲ್ಲ ಅಬ್ಸರ್ವೇಷನ್ಸು ತೀರಾ ಚಿಕ್ಕ ಚಿಕ್ಕದು, 5, 6 ಈ ರೀತಿ ಡೇಟಾ ಕೊಟ್ಟರೆ ಸುಲಭನೇ, ಹೌದಾ? 5 ಜನ 4 ಜನ ಅಂತ ಕೊಟ್ಟರೆ ಆರಾಮ್ ಮಾಡ್ತೀವಿ. ಆದರೆ ವಾಟ್ ಇಫ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್ ವೆರಿ ಲಾರ್ಜ್? ಯಾವಾಗ ಬಹಳ ಜನ ವ್ಯಕ್ತಿಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಡೇಟಾ ಕೊಟ್ಟಿದ್ರು ಅಂತ ಇಟ್ಕೊಳ್ರಿ. ಏನು ಮಾಡೋದು ಅವಾಗ ಅಲ್ವಾ? ಸಪೋಸ್ ನಾನಿವಾಗ ಒಂದು ಎಕ್ಸಾಂಪಲ್ ತಗೊತಿದ್ದೀನಿ. ಏನು ಅಂದರೆ, ಒಂದು ಕ್ಲಾಸಲ್ಲಿ 30 ಜನ ಹುಡುಗರಿದ್ದಾರೆ. 30 ಜನ ಹುಡುಗರು ಕೂಡ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಈಗ ಸಪೋಸ್ ನಾನು ಒಬ್ಬ ಸ್ಟೂಡೆಂಟ್ ಅಂತ ಇಟ್ಕೊಳ್ರಿ. ನನಗೆ 25ಕ್ಕೆ 20 ಮಾರ್ಕ್ಸ್ ಬಂದಿದೆ ಅಂತ ತಗೊಳ್ರಿ. ಹಾಗಿದ್ರೆ ಇಡೀ ಕ್ಲಾಸ್ 30 ಜನ ಇದ್ದಾರೆ ನಮ್ಮ ಕ್ಲಾಸಲ್ಲಿ, ನನಗೆ 20 ಬಂತು ಮಾರ್ಕ್ಸು. ಓಕೆ, ನನಗೆ 20 ಬಂದರೆ ಬೇರೆ ಯಾರಿಗೂ 20 ಬರಬಾರ್ದು ಅಂತಿದ್ದೇನೆ? ತೆಗ್ದಿರ್ತಾರೆ ತಾನೆ ಬೇರೆಯವರು ಕೂಡ. 20 ಮಾರ್ಕ್ಸ್ ತೆಗ್ದಿರೋರು ತುಂಬ ಜನ ಇರ್ತಾರೆ. ಹಾಗಿದ್ರೆ ಏನಾಯಿತು, ನನ್ನಂತೆ ಬೇರೆ ಬೇರೆ 4, 5, 6 ಜನ ಹುಡುಗರು ತೆಗ್ದಾರೆ ಅಂತ ಇಟ್ಕೊಳ್ರಿ 20 ಮಾರ್ಕ್ಸನ್ನು. ಏನಾಯಿತು? ಡೇಟಾ ರಿಪೀಟ್ ಆಯಿತು. ಸೊ ಈ ಡೇಟಾ ರಿಪೀಟ್ ಆಗುತ್ತಲ್ಲ, ಏನನ್ನ ಹೇಳುತ್ತಿದು? ಫ್ರೀಕ್ವೆನ್ಸಿ ಅಂತ ಹೇಳುತ್ತೆ. ಬೇಸಿಕಲಿ ಇದು ರೆಪ್ರೆಸೆಂಟ್ ಮಾಡೋದೇನು? ಮಾರ್ಕ್ಸು ಎಷ್ಟು ಜನ ಹುಡುಗರು ತೆಗ್ದಿದ್ದಾರೆ. 20 ಮಾರ್ಕ್ಸನ್ನ ಎಷ್ಟು ಜನ ತೆಗ್ದಾರೆ? 4 ಜನ ಹುಡುಗರು ತೆಗ್ದಾರೆ ಅಂತ ಇಟ್ಕೊಳ್ರಿ. ಆದರೆ ಈ 4 ನಂಬರ್ ಆಫ್ ಸ್ಟೂಡೆಂಟ್ಸನ್ನೇ ರೆಪ್ರೆಸೆಂಟ್ ಮಾಡೋದು. ಬಟ್ ನಾವು ಅದನ್ನು ಏನಂತ ಟರ್ಮಿನಾಲಜಿ ಏನು ಯೂಸ್ ಮಾಡ್ತೀವಿ? ಫ್ರೀಕ್ವೆನ್ಸಿ ಅಂತ ಯೂಸ್ ಮಾಡ್ತೀವಿ. ಯಾಕೆ? ಒಂದೇ ಡೇಟಾ 20 ಮಾರ್ಕ್ಸ್ ಅನ್ನುವಂಥದ್ದು 4 ಬಾರಿ ರಿಪೀಟ್ ಆಗಿದೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಎ ಫ್ರೀಕ್ವೆನ್ಸಿ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಒಂದು ಟೇಬಲ್ ಇದೆ. ಓಕೆ, ಈ ಟೇಬಲಲ್ಲಿ ನೀವು ನೋಡಿ ಮಾರ್ಕ್ಸ್. ಸೊ ದಿಸ್ ಈಸ್ ಮಾರ್ಕ್ಸ್. ದಿಸ್ ಮಾರ್ಕ್ಸ್ ಎಷ್ಟಿದೆ? ಇದು 10, 20, 36, 40, 50, 56, 60, 70, 72 ಈ ರೀತಿಯಾಗಿದೆ. ಡಿಫ್ರೆಂಟ್ ಮಾರ್ಕ್ಸ್ ಇದೆ, ಹೌದಾ? ಸೊ ನಾನು ಆಗಲೇ ಹೇಳಿದೆ, 1 ಮಾರ್ಕನ್ನು ಒಬ್ಬೇ ಸ್ಟೂಡೆಂಟ್ ತೆಗ್ದಿರ್ತಾರೆ ಅನ್ನೋದು ಸುಳ್ಳು. 10 ಮಾರ್ಕನ್ನು ಓಕೆ ಒಬ್ಬ ಸ್ಟೂಡೆಂಟೇ ತೆಗ್ದಿರೋದು, 20ನ ಒಬ್ಬರೇ, 36ನ 3 ಜನ, 40ನ 4 ಜನ, ಈ ರೀತಿ ರಿಪೀಟ್ ಆಗ್ತಿದೆ, ಹೌದಾ? ಸೊ ಮಾರ್ಕ್ಸು ಎಷ್ಟು ಜನ ತೆಗ್ದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಬರೀತಾ ಹೋಗ್ತಿದ್ದೀವಿ. ಓಕೆ, ಫಾರ್ ದ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀವಿ. ಗಾಟ್ ಇಟ್? ಕ್ಲಿಯರ್? ಸೊ 10, 20, 36, 40, 56 ಈ ರೀತಿಯಾಗಿದೆ, ನಂಬರ್ ಆಫ್ ಮಾರ್ಕ್ಸ್ ಇದೆ. ಅವುಗಳ ಕರೆಸ್ಪಾಂಡಿಂಗ್ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದೀವಿ. ಇದನ್ನ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ. ಏನು? ಫ್ರೀಕ್ವೆನ್ಸಿ. ಸರಿ, ಈ ಫ್ರೀಕ್ವೆನ್ಸಿನ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ನೋಡಿ, ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? 30 ಬರುತ್ತೆ. ಯಾಕೆ ನಾನು ಆಗಲೇ ಹೇಳಿದೆ, 30 ಜನ ಹುಡುಗರಿರೋದು. ಹಾಗಿದ್ರೆ ಈ ಫ್ರೀಕ್ವೆನ್ಸಿ ಏನು ಬೇಸಿಕಲಿ ರೆಪ್ರೆಸೆಂಟ್ ಮಾಡ್ತಿರೋದು? ನಂಬರ್ ಆಫ್ ಸ್ಟೂಡೆಂಟ್ಸ್ಗಳನ್ನು. ಇಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 30, ಆ್ಯಡ್ ಮಾಡಿದಾಗ ನಿಮಗೇನು ಬರುತ್ತೆ? ಅದೇ 30ನೇ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದನ್ನು ನಾವು ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದಾಗ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಒಂದು ಸೈನ್ ಇದೆ. ಈ ಸೈನನ್ನು ಏನಂತ ಕರಿತೀವಿ ಅಂದರೆ ಸಿಗ್ಮಾ ಅಂತ ಕರಿತೀವಿ. ಇದೇನಿದು? ಸಿಗ್ಮಾ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆ್ಯಡ್ ಅಥವಾ ಸಮೇಷನ್. ಏನು? ಆ್ಯಡ್ ಆರ್ ಸಮೇಷನ್. ಸಮೇಷನ್ ಅಂತ ಯೂಸ್ ಮಾಡಿದ್ವಿ ಅಂದರೆ ಇದೇ ಒಂದು ಸೈನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಆ್ಯಡ್ ಅಥವಾ ಸಮೇಷನ್ ಅಂದ್ರೆ ಏನು? ಎಲ್ಲವನ್ನು ಆ್ಯಡ್ ಮಾಡುವಂಥದ್ದು. ಓಕೆ, ಅದಕ್ಕೆ ಬಳಸುವಂಥ ಸೈನ್ ಸಿಗ್ಮಾ. ಓಕೆ, ಸಿಗ್ಮಾ ಇದು ಐ ಈಸ್ ಈಕ್ವಲ್ ಟು 1 to 13. ಎಫ್ ಐ ಏನಿದೆ ಅಲ್ಲ, ಎಫ್ ಐ ಇಸ್ ದ ಫ್ರೀಕ್ವೆನ್ಸಿ ವೇರ್ ಐ ರೇಂಜಸ್ ಫ್ರಮ್ 1 to 13 ಅಂತ ಹೇಳ್ತಿದ್ದಾರೆ. ಅಂದರೆ ಎಷ್ಟಿದೆ? F1, F2, F3, F4, F5, F6, F7 ಹೀಗೆ ಅಪ್ ಟು F13 ತನಕ ಇದೆ ಅಂತ ಹೇಳ್ತಿದ್ದಾರೆ. ಎಫ್ ಐ ಏನಿಲ್ಲಿ? ಈ ಐ ಇಟ್ ರೇಂಜಸ್ ಫ್ರಮ್ 1 to 13. ಟೋಟಲ್ ನಮಗೆ 13 ಈ ರೀತಿಯಾಗಿ ಏನು ಬಂದಿದೆ? ರೋಸ್ಗಳಿದೆ, ಹೌದಾ? ಅಂದರೆ ಫ್ರೀಕ್ವೆನ್ಸಿನ ಬರೆದಾದ್ಮೇಲೆ ನಮಗೆ ಎಷ್ಟು ಸಿಕ್ಕಿದೆ ಅಂದರೆ, ಐ ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗ್ತಿದೆ ಅಂದರೆ 1 to 13. ಆದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋದೆಷ್ಟು? 30 ಜನ. ಅದು ಇಂಪಾರ್ಟೆಂಟ್ ತುಂಬ. ಓಕೆ, ಗಾಟ್ ಇಟ್? ಸರಿ, ಈಗ ನೆಕ್ಸ್ಟ್ ಏನು ಮಾಡ್ತೀವಿ? ಫ್ರೀಕ್ವೆನ್ಸಿನ ಬರ್ಕೊಂಡ್ವಿ, ಮಾರ್ಕ್ಸ್ಗಳು ಈ ಕಡೆ ಒಂದು ಕಡೆ ಇದೆ, ಎರಡನ್ನೂ ಪ್ರಾಡಕ್ಟ್ ತಗೊಳ್ತೀವಿ. ನೆಕ್ಸ್ಟ್ ಕಾಲಮಲ್ಲಿ
ಸೊ FI/XI is equal to 10 into 1 10, 20 into 1 20, 36 into 3 108. ಈ ರೀತಿಯಾಗಿ ಏನು ಮಾಡ್ತೀವಿ, ಪ್ರಾಡಕ್ಟ್ ತಗೊಳ್ತೀವಿ. ತಗೊಂಡು ದೆನ್ ಅಗೇನ್ ಸೇಮ್ ಇಲ್ಲಿನೂ ಅಷ್ಟೇ ಸಮೇಷನ್ ಅಂದರೆ ಇರುವಂತಹ ಎಲ್ಲ ಡೇಟಾ ಪ್ರಾಡಕ್ಟ್ಗಳೇನಿದಾವಲ್ಲ ಇವನ್ನೆಲ್ಲ ಆ್ಯಡ್ ಮಾಡಿದಾಗ 1779 ಬಂತು. ಓಕೆ, ಸೊ ಇದನ್ನು ಈ ಪ್ರಾಸೆಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನೆವರ್ ದ ಡೇಟಾ ಈಸ್ ಲಾರ್ಜ್. ಹೌದಾ, ಫ್ರೀಕ್ವೆನ್ಸಿಗಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಪ್ರಾಡಕ್ಟ್ ತಗೊಂಡು ಬರಿತೀವಿ. ಇಲ್ಲ ಅಂದರೆ ನೀವೇ ನೋಡ್ರಿ 10, 20, 36ನ್ನ 3 ಸಲ ಬರೆದು 40ನ್ನ 4 ಸಲ ಬರೆದು ಕಷ್ಟ ಅಲ್ಲ. ಅದಕ್ಕೆ ಈ ಕೆಲಸ ಮಾಡ್ತೀವಿ. ಹಿಂಗೆ ಮಾಡಿದ್ಮೇಲೆ ಏನು ಮಾಡ್ತೀವಿ, ಸುಲಭ ಈಗ ಮೀನ್ ತೆಗಿಯೋದು. ಮೀನ್ನ ಹೆಂಗೆ ತೆಗಿತೀವಿ ಅಂದರೆ ಇಂಥ ಒಂದು ಕೇಸಲ್ಲಿ ವಿ ವಿಲ್ ಫೈಂಡ್ ದ ಮೀನ್. ಇನ್ ದ ಕೇಸ್ ಆಫ್ ಎನ್ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಎಕ್ಸ್ ಬಾರ್. ನೋಡಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು summation I is equal to 1 to n. Summation I ranges from 1 to n FI/XI divided by summation I ranges to n. Okay, I ranges to 1 to n FI for calculating the mean. ಕೇಳಿಸ್ಕೊಳ್ರಿ, ಮೀನ್ ಅಂದರೆ ಎಕ್ಸ್ ಬಾರ್. ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಸಮೇಷನ್ ಆಫ್ FI/XI ವೇರ್ I ranges to 1 to n divided by summation of FI ವೇರ್ I ranges to 1 to n. ಓಕೆ, I 1ಇಂದ ಶುರು ಆಗುತ್ತೆ ಈ I ಅಪ್ ಟು n ತನಕ. ಅಂದರೆ ಎಷ್ಟು ಡೇಟಾ ಇದೆಯೋ ಅದ್ರ ಮೇಲೆ ಏನಾಗುತ್ತೆ, ನಿರ್ಧಾರ ಆಗುತ್ತೆ. ಹೌದಾ, ಇಲ್ಲಿ ಎಷ್ಟಿದೆ ಡೇಟಾ, ಟೋಟಲ್ 13 ಸಲ ಇದೆ. ಹೌದಾ, ಅಂದರೆ 13 ಕಾಲಮ್ ಇದೆ ಅಂತ ಅಷ್ಟೇ. ಕಾಲಮ್ ಅಲ್ಲ, ರೋಸ್. ಓಕೆ, ಇದೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ದಿಸ್ ಒನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಎಣಿಸ್ಕೋಬೇಕು, ಫ್ರೀಕ್ವೆನ್ಸಿ ಕರೆಕ್ಟಾಗಿರಬೇಕು. ಇದು ಕೂಡ ಅಷ್ಟೇ, FI/XI ಕರೆಕ್ಟಾಗಿ ಪ್ರಾಡಕ್ಟ್ಗಳನ್ನು ತೆಗೆದು ನಂತರ ಅದನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ 1779. ಈಗ ಇಲ್ಲಿ ಹಾಕೋಣ ವ್ಯಾಲ್ಯೂಸ್ನ 1779 ಡಿವೈಡೆಡ್ ಬೈ 30. ಹೌದಾ, ಸೊ ಈಗ ಸಾಲ್ವ್ ಮಾಡೋಣ. 3ಇಂದ ಕ್ಯಾನ್ಸಲ್ ಮಾಡ್ಬೋದಾ, 3 10s 30, 3 5s 15, 27 ಉಳಿತು, 3 9s 27, 3 3s 9. ಸೊ ಅಗೇನ್ 10 1s 10 5s 50, 10 9s 90, 3 ಉಳಿತು, 10 3s 30. ಸೊ ಯು ವಿಲ್ ಗೆಟ್ 59.3. ಏನಿದು, ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಮೀನ್ ಆಫ್ ದ 30 ಸ್ಟೂಡೆಂಟ್ಸ್. 30 ಸ್ಟೂಡೆಂಟ್ಸ್ಗಳ ಅವರೇಜ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದಾಗ ದಿಸ್ ಈಸ್ 59.3. ಅರ್ಥ ಆಯ್ತಾ? ಗಾಟ್ ಇಟ್? ಆಲ್ ರೈಟ್. ಸೊ ಇವಾಗ ನಿಮಗೆ ಮೀನ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ಮಕ್ಕಳೇ. ಓಕೆ, ಇವಾಗ ಮೀಡಿಯನ್ ಕಡೆಗೆ ಹೋಗೋಣ. ಓಕೆ, ಮೀನ್ ಕ್ಲಿಯರ್ ಆಗಿದೆ ಅಲ್ವಾ? ಆಲ್ ರೈಟ್. ಓಕೆ, ಮೀಡಿಯನ್. ಸೊ ಮೀಡಿಯನ್ ಏನು ಹೇಳುತ್ತೆ? ದ ಮೀಡಿಯನ್ ಈಸ್ ದಟ್ value of the given number of observations which divides it into exactly 2 parts. So when the data is arranged in ascending or descending order, the median of ungrouped data is calculated as follows. ನೋಡಿ, ಮೀಡಿಯನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಮೊದಲನೇ ಕೆಲಸ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಮಾಡಬೇಕು, ನಿಮ್ಮ ಮೊದಲನೇ ಕೆಲಸ ಏನು ಅಂದರೆ ಕೊಟ್ಟಿರೋ ಡೇಟಾನ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡುವಂಥದ್ದು. ಓಕೆ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತ ಕೊಡ್ತಾರೆ. ಯೂಶಲಿ ನಾವು ಅರೇಂಜ್ ಮಾಡೋದು ಅಸೆಂಡಿಂಗ್, ಚಿಕ್ಕದ್ರಿಂದ ದೊಡ್ಡ ನಂಬರಿಗೆ ಹೋಗೋದು, ದೊಡ್ಡ ನಂಬರಿಂದ ಚಿಕ್ಕ ನಂಬರಿಗೆ ಹೋಗಲ್ಲ. ಹಾಗಾಗಿ ಅಸೆಂಡಿಂಗೇ ಜಾಸ್ತಿ ಯೂಸ್ ಮಾಡೋದು. ಮಾಡ್ತೀರಾ? ಸಪೋಸ್ ಎಕ್ಸಾಂಪಲ್ ತಗೊಳ್ಳೋದಾದರೆ 9 5 4 3 2 8. ಓಕೆ, ಈ ರೀತಿ ಆಗದೆ. ದಿಸ್ ಇಸ್ ದ ಗಿವೆನ್ ಡಾಟಾ. ಈಗ ನಾನು ನಿಮಗೆ ಕೇಳ್ತೀನಿ, ಇದರಲ್ಲಿ ಮೀಡಿಯನ್ ಏನು ಅಂತ. ಹೌ ಟು ಫೈಂಡ್? ಮೊದಲನೇ ಕೆಲಸ ಏನು ಮಾಡ್ತೀರಿ, ಇರುವಂಥ ಡೇಟಾನ ಅರೇಂಜ್ ಮಾಡ್ತೀರಾ. ಓಕೆ, ಚಿಕ್ಕದ್ರಿಂದ ದೊಡ್ಡದ ತನಕ ಹೋಗೋಣ. ಸೊ ಮೊದಲು 2, ಆಮೇಲೆ 3, ಆಮೇಲೆ 4, ಆಮೇಲೆ 5, ಆಮೇಲೆ 8, ಆಮೇಲೆ 9 ಅರೇಂಜ್ ಮಾಡಿದ್ರ ಡೇಟಾನ. ಓಕೆ, ಅರೇಂಜ್ ಮಾಡಿದ ಮೇಲೆ ವಾಟ್ ಟು ಡೂ, ಹೌ ಟು ಫೈಂಡ್, ಏನು ಮಾಡ್ಬೇಕು ಮುಂದೆ? ಇವಾಗ ನೋಡಿ, when the number of observations n is odd, 1 2 3 4 5 6,
ಇದು ಆಡ್ ಅಲ್ಲ, ಈವೆನ್. ಓಕೆ, ಇರಲಿ. ಸಪೋಸ್ ಒಂದನ್ನು ತೆಗೆದೆ ಅಂತ ಇಟ್ಕೊಳ್ರಿ. ಓಕೆ, ಒಂದನ್ನು ತೆಗೆದೆ ಅಂತ ಇಟ್ಕೊಳ್ರಿ. ಈಗೇನಾಯಿತು? ಆಡ್ ಆಯ್ತಾ? ಆಡ್ ಆಯ್ತಲ್ಲ? ಸರಿ. ಈಗ ವೆನ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಏನು? ಕೊಟ್ಟಿರುವಂಥ ಡೇಟಾ ಎಷ್ಟಿದೆ? ಆಡ್ ಇದೆನಾ? ಎಣಿಸ್ಬೇಕು. 1 2 3 4 5 ಎಣಿಸಿದ್ವಾ? ಎಷ್ಟು ಬಂತು? 5 ಬಂತು. 5 ಆಡ ಇವನ್ನ? ಆಡ್, ಹೌದಾ? ಸೊ ಆಡ್ ಇದ್ದಾಗ ಏನು ಮಾಡ್ತೀರಿ? ಹೌ ಟು ಫೈಂಡ್ ದ ಮೀಡಿಯನ್ ಅಂದರೆ, ದ ಮೀಡಿಯನ್ ಈಸ್ ದ ವ್ಯಾಲ್ಯೂ ಆಫ್ ದ n+1/2th ಅಬ್ಸರ್ವೇಷನ್. n+1/2 n+1/2 ಅಂದರೆ ಏನಿಲ್ಲಿ? 1 2 3 4 5. ಹಿಯರ್ n = 5. ಕರೆಕ್ಟಾ? n ಎಷ್ಟದಿಲ್ಲಿ? 5 ಅದೇ. ಸೊ ಹಾಗಿದ್ರೆ n+1/2 ಅಂದರೆ ಏನಾಗುತ್ತೆ? 5 + 1/2. ಹೌದಾ? n+1/2 ಅಂದ್ರೇನು? 5 + 1/2 ಏನು ಬರ್ತದೆ ನಿಮಗೆ? 6/2. ಕ್ಯಾನ್ಸಲ್ ಮಾಡ್ರಿ ಈಗ. 2 1s 2 3s 6. 2 1s 2 3s 6. ಹಾಗಿದ್ರೆ 3 ಏನು ರೆಪ್ರೆಸೆಂಟ್ ಮಾಡುತ್ತೆ? ಈ 3 ಅಲ್ಲ, ಈ 3 ಅಲ್ಲ, ಮತ್ತೆ 3 ರೆಪ್ರೆಸೆಂಟ್ ದಟ್ ದ ಥರ್ಡ್ ಟರ್ಮ್. ಅರ್ಥ ಆಗ್ತಿದ್ದಾ? ಸೊ ಎದರಲ್ಲಿ ಥರ್ಡ್ ಟರ್ಮ್? ಅರೇಂಜ್ ಮಾಡಿರೋ ಡೇಟಾ ಅಲ್ಲಿ ಥರ್ಡ್ ಟರ್ಮ್ ಯಾವುದು? ವಿಚ್ ಇಸ್ ದ ಥರ್ಡ್ ಟರ್ಮ್? 1 2 3 4 5ರಲ್ಲಿ 5 ಡೇಟಾ ಅಲ್ಲಿ ಥರ್ಡ್ ಟರ್ಮ್ ಯಾವುದು? 4. ದಿಸ್ ಇಸ್ ದ ಮೀಡಿಯನ್. ಒಪ್ತೀರಾ? ಈ ಕಡೆ 2, ಆ ಕಡೆ 2, ಮಧ್ಯದಲ್ಲಿ ಕರೆಕ್ಟಾಗಿ 4 ಇದೆ. ಹೌದಾ? ದಿಸ್ ಇಸ್ ದ ಮೀಡಿಯನ್. ಗಾಟ್ ಇಟ್? ಕ್ಲಿಯರ್? ಯಾವಾಗ ಮೀಡಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ, ಬೇಸಿಕಲಿ ಇಟ್ ಡಿವೈಡ್ಸ್ ದ ಡೇಟಾ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿದರು. ಸೊ ಅದರಲ್ಲಿ ಹೆಂಗೆ ಡಿವೈಡ್ ಮಾಡುತ್ತೆ ಅನ್ನೋದು 2 ರೀತಿಯಲ್ಲಿದೆ. ವೆನ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ n ಈಸ್ ಆಡ್, ಈ ಕೇಸ್ ಯೂಸ್ ಮಾಡ್ತೀವಿ. ಅಂದರೆ n+1/2. n+1/2 ಯಾವಾಗ? ವೆನ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಆಡ್. ಓಕೆ, ಎಕ್ಸಾಂಪಲ್, ಇಫ್ n = 13, the value of the 13 + 1/2, that is the 7th term. 13 + 1 ಅಂದರೆ 14. 14/2 ಅಂದರೆ 7. 7th term ಅಂದರೆ 7th observation will be the median. Got it? ಅರ್ಥ ಆಗ್ತಿದ್ದದಾ? ಸರಿ. ಸೊ ಇಲ್ಲಿ ನೋಡ್ಬೋದು ನೀವು, ಗೊಂಬೆಗಳಿದಾವೆ, ಒಳ್ಳೊಳ್ಳೆ ಗೊಂಬೆಗಳು ನೋಡಿ. 1 2 3 4 5 6 7 8 9 10 11 12 13. 13 ಇದೆ. ಹಿಯರ್ n = 13. ಹೌದಾ? ಸೊ n = 13 ಅಂದರೆ ಏನು? ನಂಬರ್ ಆಫ್ ಅಬ್ಸರ್ವೇಷನ್ ಆಡ್ ಇದೆ. ಹೌದಾ? ಸೊ ಹೌ ಟು ಫೈಂಡ್ ದ ಮೀಡಿಯನ್? ಹಾಗಿದ್ರೆ n+1/2, ದಟ್ ಈಸ್ 13 + 1/2, ವಿಚ್ ಇಸ್ ಈಕ್ವಲ್ ಟು 14/2. 2 1s 2 7s. ಹಾಗಿದ್ರೆ ಸೆವೆಂತ್ ಅಬ್ಸರ್ವೇಷನ್ ಏನಿರುತ್ತಲ್ಲ, ದಟ್ ವಿಲ್ ಬಿ ದ ಮೀಡಿಯನ್. 1 2 3 4 5 6 7. 7ನೇದೇನಿದೆಲ್ಲ ಮೀಡಿಯನ್. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಈಗ 2ನೇ ಕೇಸ್, ವೆನ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ n ಈಸ್ ಇವನ್ ಇದ್ದಾಗ ಏನು ಕಥೆ ನೋಡೋಣ. ದ ಮೀಡಿಯನ್ ಈಸ್ ದ ಮೀನ್ ಆಫ್ ದ n/2th ಆ್ಯಂಡ್ ದ n/2 + 1th ಅಬ್ಸರ್ವೇಷನ್ಸ್. ಈಗ ಹಿಂದೆ ಏನು ತಗೊಂಡಿದ್ವಿ? 5 4 3 2 8. ಹೌದಾ? ಇದನ್ನೇ ಬರೀತೀನಿ ಇಲ್ಲಿ. 5 4 3 2 8. ದಿಸ್ ಇಸ್ ದ ಅಬ್ಸರ್ವೇಷನ್. ಮೊದಲನೇ ಕೆಲಸ ಏನು? ಅರೇಂಜ್ ಮಾಡೋದು. ಮಾಡ್ರಿ. ಸೊ 2 3 4 5 8 9. ಇನ್ನೊಂದು ತಗೊಳ್ರಿ, 9. ಯಾಕೆ ಅಂದರೆ ಇಲ್ಲಿ ನಮಗೇನು ಬೇಕು? ವೆನ್ ದ n ಈಸ್ ಇವನ್. ಹಿಂದೆ ತಗೊಂಡಿದ್ದು ಆಡ್, ಇವಾಗ ತಗೊಂತಿರೋದು ಇವನ್. ನಂಬರ್ ಆಫ್ ಅಬ್ಸರ್ವೇಷನ್ ಇವನ್ ಇದ್ದಾಗ ಏನು ಕಥೆ ಅಂತ ನೋಡೋಣ. ಓಕೆ, ಸೊ 2 3 4 5 8 9 ಅರೇಂಜ್ ಮಾಡಿದ್ವಿ ಅಸೆಂಡಿಂಗ್ ಆರ್ಡರಲ್ಲಿ. ಈಗ ನೋಡಿ, ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ಯೂಶಲಿ ಆಡ್ ಇತ್ತಂದರೆ ಕೇಳಿಸ್ಕೊಳ್ರಿ, ಹಿಂಗೆ ನೋಡೇ ಹೇಳ್ಬೋದು. ಹೌದಾ? 5 ನಂಬರ್ ಅದೇ ಅಂತ ಇಟ್ಕೊಳ್ರಿ. 5 ನಂಬರ್ ಅದೇ, ಇದ್ರೊಳಗೆ ಮೀಡಿಯನ್ ಹೇಳ್ರಪ್ಪ ಅಂದರೆ ಏನು ಮಾಡ್ತೀರಿ? ಈ ಕಡೆ 2 ಈ ಕಡೆ 2, ಮಿಡಲ್ನಾಗಿರೋದೇ ಮೀಡಿಯನ್. ಹೌದಾ? ಅಂದರೆ ಈ ಕಡೆ 2 ಈ ಕಡೆ 2, ಮಿಡಲ್ನಾಗಿರೋದೇ ಮೀಡಿಯನ್. 4 ಇಸ್ ದ ಮೀಡಿಯನ್ ಅಂತ ವಿತೌಟ್ ಎನಿ ಫಾರ್ಮುಲಾ, ಏನು ಬೇಡ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳ್ಬಿಡ್ತೀರಿ. ಹೌದಾ? ಆದರೆ
ಈ ಇವೆನ್ ಬಂದಾಗ ಏನು ಕಥೆ, ಹೌದಾ? ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಕಿತಾಪತಿ ಮಾಡ್ತೀವಿ, ಸಾರಿ, ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಏನು ಅಂದರೆ, ಫಸ್ಟು ಕೊಟ್ಟಿರೋ ಡೇಟಾನ ಅರೇಂಜ್ ಮಾಡ್ತೀವಿ ಅಸೆಂಡಿಂಗ್ ಆರ್ಡರಲ್ಲಿ. ಆಮೇಲೆ ಎನ್ ಎಷ್ಟಿದೆ ಬರ್ಕೊಳ್ತೀವಿ. 1 2 3 4 5 6 ಇದೆ, ಹೌದಾ? ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 6. ಈಗ ನಮಗೆ ಈ ಕಡೆ 3 ಈ ಕಡೆ 3, ಮಿಡಿಲಲ್ಲಿ 0, ಏನೂ ಇಲ್ಲ, ಮೀಡಿಯನ್ ಸಿಕ್ತಿಲ್ಲ, ಹೌದಾ ಅಲ್ವಾ? ಸೊ 5 ಇದ್ದಾಗ ಈ ಕಡೆ 2 ಈ ಕಡೆ 2, ಮಿಡಲ್ನಾಗ 1 ಉಳಿತಪ್ಪ, ಇದೇ ಮೀಡಿಯನ್ ಅಂತ ಹೇಳ್ತಿದ್ವಿ. ಅದೇ ಇಲ್ಲಿ ಈ ಕಡೆ 3 ಈ ಕಡೆ 3 ಭಾಗ ಆಗುತ್ತೆ, ಮೀಡಿಯನ್ ಸಿಕ್ತಿಲ್ಲ. ಅದಕ್ಕೆ n = 6 ಅಂತ ಬರ್ಕೊಂಡ್ವಿ. ಬರ್ಕೊಂಡು ಏನು ಮಾಡ್ತೀವಿ ಗೊತ್ತಾ, n/2 ಅಂತ ಬರೀರಿ. ಏನು ಮಾಡ್ತೀರಿ? n/2 ಬರೆದ್ರಾ? ಪ್ಲಸ್ n/2 ಪ್ಲಸ್ 1 ಅಂತ ಬರೀರಿ, ಡಿವೈಡೆಡ್ ಬೈ 2 ಮಾಡ್ರಿ. ಈಗ ಹೇಳ್ರಿ, ವಾಟ್ ಈಸ್ n/2 ಅಂದರೆ 6/2 ಪ್ಲಸ್ 6/2 ಪ್ಲಸ್ 1 ಡಿವೈಡೆಡ್ ಬೈ 2, ಹೌದಾ? ಸೊ ಬೇಸಿಕಲಿ ಇಲ್ಲಿ 2 1s 2 3s 6, 2 1s 2 3s 6. ನಿಮಗೆ ಬರೋದೇನು? 3, ಇದು 3 ಪ್ಲಸ್ ಇಲ್ಲಿನೂ 3 ಬಂತು, ಪ್ಲಸ್ 1 ಈಸ್ 4, 4/2 ಅಂದರೆ 3 ಪ್ಲಸ್ 4/2. ಇಲ್ಲಿ ಕೇಳಿಸ್ಕೊಳ್ರಿ, 3 ಪ್ಲಸ್ 4/2 7/2 ಮಾಡಬಾರ್ದು. ವಾಟ್ ಡಸ್ ದಟ್ ರೆಪ್ರೆಸೆಂಟ್ ಅಂದರೆ, ಥರ್ಡ್ ಟರ್ಮ್ ಪ್ಲಸ್ ಫೋರ್ತ್ ಟರ್ಮ್, ಇವುಗಳ ಮೀನನ್ನು ತೆಗೆಯುವುದು, ಹೌದಾ? ಮೀನ್ ಅಂದ್ರೆ ಏನು? ಎರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಇವಾಗ ತಾನೇ ಕಲ್ತಿದ್ವಲ್ಲ, ಹೌದಾ? ಸೊ ಥರ್ಡ್ ಟರ್ಮ್ ಎಷ್ಟಿದೆ ಇಲ್ಲಿ? 1 2 3, ಹೌದಾ? 1 2 3, ಮೂರನೇ ಟರ್ಮ್ ಅಂದರೆ 4 ಪ್ಲಸ್ ಫೋರ್ತ್ ಟರ್ಮ್ n/2 ಪ್ಲಸ್ 1 ಅಂದರೆ ಏನು? n/2 ಪ್ಲಸ್ 1 ಅಂದರೆ ಏನು? 3 ಪ್ಲಸ್ 1 ದಟ್ ಈಸ್ 4. 4 ಅಂದ್ರೆ ಏನು? ಫೋರ್ತ್ ಟರ್ಮ್. 1 2 3 4, ನಾಲ್ಕನೇ ಟರ್ಮ್ ಏನಿದೆ? 5, ಹೌದಾ? 4 ಪ್ಲಸ್ 5/2. ಗಾಟ್ ಇಟ್? ಅರ್ಥ ಆಗ್ತಿದ್ದದಾ? ಫೈನ್. ಸೊ ಥರ್ಡ್ ಟರ್ಮ್ ಈಸ್ 4, ಫೋರ್ತ್ ಟರ್ಮ್ ಈಸ್ 5, ಓಕೆ, ಡಿವೈಡೆಡ್ ಬೈ 2 ಮಾಡ್ರಿ, ಎಷ್ಟು ಬರುತ್ತೆ? 9/2. ಈಗ ಕ್ಯಾನ್ಸಲ್ ಮಾಡಿದಾಗ ವಾಟ್ ಯು ವಿಲ್ ಗೆಟ್? 2 1s 2 4s 8, ಹೌದಾ? 2 4s 8, 1 ಉಳಿತು, 2 5s 10. ಸೊ 4.5 ನೋಡ್ರಿ, 4 ಅಲ್ಲ 5 ಅಲ್ಲ, ಇವೆರಡರ ನಡುವೆ. ಏನು? 4 ಅಲ್ಲ 5 ಅಲ್ಲ, ಎರಡೂ ಅಲ್ಲ, ಓಕೆ? 4 ಹಾಗೆ 5 ಇವೆರಡರ ನಡುವೆ ಬರುವಂಥದ್ದು 4.5, ಕರೆಕ್ಟ್ ಅಲ್ವಾ? ಇವೆರಡರ ನಡುವೆ, ನಡುವೆ ಬರೋದೇನು? 4.5. ದಟ್ ಇಟ್ ಸೆಲ್ಫ್ ಈಸ್ ದ ಮೀಡಿಯನ್. ಅರ್ಥ ಆಯ್ತಾ? ಯಾವಾಗ? ವೆನ್ ಎನ್ ಈಸ್ ಇವೆನ್ ಇದ್ದಾಗ ಈ ಕಥೆ, ಆಡ್ ಇದ್ದಾಗ ಸುಲಭ. ಆಡ್ ನಂಬರ್ ಏನಿರುತ್ತಲ್ಲ, ನಂಬರ್ ಆಫ್ ಅಬ್ಸರ್ವೇಷನ್ ಆಡ್ ಇದ್ರೆ ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡ್ತೀವಿ. ಎಷ್ಟನೇ ಆನ್ಸರ್ ಅಂದರೆ ಏನು ಬರುತ್ತಲ್ಲ, ಈ 3 ಏನು ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. 3 ಈಸ್ ನಾಟ್ ದ ಮೀಡಿಯನ್, 3 ರೆಪ್ರೆಸೆಂಟ್ಸ್ ದ ಟರ್ಮ್, ಥರ್ಡ್ ಟರ್ಮ್ ಏನು? 4. ಓಕೆ, ಇಲ್ಲಿನೂ ಅಷ್ಟೇ ಇದೇ ಕಥೆ. ಸೊ 3 ಪ್ಲಸ್ 4/2 ಅಂದರೆ ಇಲ್ಲಿ 3 ಏನು ರೆಪ್ರೆಸೆಂಟ್ ಮಾಡುತ್ತೆ? ಥರ್ಡ್ ಟರ್ಮ್. 4 ಏನು ರೆಪ್ರೆಸೆಂಟ್ ಮಾಡುತ್ತೆ? ಫೋರ್ತ್ ಟರ್ಮ್, ಡಿವೈಡೆಡ್ ಬೈ 2. ಸೊ ಥರ್ಡ್ ಟರ್ಮ್ ವ್ಯಾಲ್ಯೂ ಬರೀರಿ, ಫೋರ್ತ್ ಟರ್ಮ್ ವ್ಯಾಲ್ಯೂ ಬರೀರಿ, ಡಿವೈಡೆಡ್ ಬೈ 2 ಮಾಡಿರಿ, ನಿಮಗೆ ಆನ್ಸರ್ ಬರುತ್ತೆ. ಗಾಟ್ ಇಟ್? ಎರಡನ್ನು ಆ್ಯಡ್ ಮತ್ತು ಡಿವೈಡೆಡ್ ಬೈ 2 ಮಾಡಿದಾಗ ಯು ವಿಲ್ ಗೆಟ್ ದ ಮೀಡಿಯನ್. ಕ್ಲಾರಿಟಿ ಸಿಕ್ತಾ? ಕನ್ಫ್ಯೂಸ್ ಏನು ಆಗ್ತಿಲ್ಲಲ್ಲ? ಓಕೆ, ಸರಿ, ಈಗ ಮುಂದೆ ಹೋಗೋಣ. ಸೊ ಇಲ್ಲಿನೂ ಅಷ್ಟೇ, ಈ ಗೊಂಬೆ ಪಾಪ ಇದನ್ನೊಂದೇ ನೋಡಿ, ಇದನ್ನು ಬಿಟ್ಟರೆ ಇದಕ್ಕೆ ಬೇಜಾರಾಗುತ್ತೆ. ಇದನ್ನೊಂದು ನೋಡೋಣ. 1 2 3 4 5 6 7 8 9 10 11 12 13 14 15 16. ಸೊ ಹಿಯರ್ n is equal to 16. ನಂಬರ್ ಆಫ್ ಅಬ್ಸರ್ವೇಷನ್ is 16. ಓಕೆ, ಸೊ ಇದರಲ್ಲಿ ಏನಾಗುತ್ತೆ? ಮಧ್ಯದಲ್ಲಿ ಕರೆಕ್ಟಾಗಿ ಸಿಗಲ್ಲ, ಹೌದಾ? ಈ ಕಡೆ 8 ಜನ, ಈ ಕಡೆ 8 ಜನ ಆಗ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀರಾ? n/2 ಟರ್ಮ್ ಪ್ಲಸ್ n/2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2 ಮಾಡ್ತೀರಾ, ಯು ವಿಲ್ ಗೆಟ್ ದ ಮೀಡಿಯನ್. ಓಕೆ, ಮೀಡಿಯನ್ ಈಸ್ ದೇರ್ ಮೀನ್ ಅಂತ ಯಾಕೆ ಕೊಟ್ಟಾರೆ? ಇದು ಮತ್ತು ಇದು ಎಷ್ಟನೇ ಟರ್ಮ್? ಇದು 1 2 ನೋಡಿ, ಟೋಟಲ್ ವಿ ಹ್ಯಾವ್ 16, ಹೌದಾ? n ಈಸ್ 16. ಸೊ n/2 ಅಂದರೆ 16/2 ಪ್ಲಸ್ n/2 ಪ್ಲಸ್ 1 ಅಂದರೆ 16/2 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ
ಏನು ಬರ್ತದೆ ನಿಮಗೆ? 2 1 2 8 16, 2 1 2 8 16, ಇದು 8 ಪ್ಲಸ್ 8 ಪ್ಲಸ್ 1 ಈಸ್ 9, 9/2. ಇವಾಗ ನೋಡ್ರಿ 8 ಏನು ರೆಪ್ರೆಸೆಂಟ್ ಮಾಡ್ತಿದೆ? 8th ಟರ್ಮ್. ಓಕೆ, ಸೊ 8th ಟರ್ಮ್ ಪ್ಲಸ್ 9, ಇಲ್ಲಿ ಗೊಂಬೆ ಕೊಟ್ಟಾರೆ ಹಾಗಾಗಿ ಟರ್ಮ್ ಇಲ್ಲ, ಬಟ್ ಹೇಳ್ತಿರೋದು ಹೌದಾ? ಈ 8th ಮತ್ತು 9 ಗೊಂಬೆ ಏನಿದೆ ಅಲ್ಲ ಇವುಗಳನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು ಮೀನ್, ವಿಚ್ ಈಸ್ ನಥಿಂಗ್ ಬಟ್ ಮೀನ್ ಅಲ್ವಾ? ಇರೋದೇ 2 ಅಬ್ಸರ್ವೇಷನ್, ಇಲ್ಲಿ ತೆಗಿತಿರೋದು 2 ಅಬ್ಸರ್ವೇಷನ್ನ ಮಾತ್ರ. ಇವುಗಳನ್ನು ಡಿವೈಡೆಡ್ ಬೈ 2 ಮಾಡಿದರೆ ವಾಟ್ ಈಸ್ ದಟ್? ಮೀನ ಅಂತಲೇ ಅರ್ಥ ಆಯಿತು. ಈ ಎರಡೂ ನಂಬರ್ಗಳ ಮೀನ್ ಏನು ಬರುತ್ತಲ್ಲ ಅದೇ ನಮ್ಮ ಮೀಡಿಯನ್. ಗಾಟ್ ಇಟ್? ಸರಿನಾ? ಆಲ್ರೈಟ್, ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ, ಏನು ಕಷ್ಟ ಇಲ್ಲ. ಒಂದು ಎಕ್ಸಾಂಪಲ್ ನೋಡೋಣ, ಅರ್ಥ ಆಗುತ್ತೆ. ಓಕೆ, ಸೊ ಏನು ಕೊಟ್ಟಾರೆ? ದ ಪಾಯಿಂಟ್ಸ್ ಸ್ಕೋರ್ಡ್ ಬೈ ಅ ಕಬಡ್ಡಿ ಟೀಮ್ in a series of matches are as follows. Find the median of the points scored by the team. Okay, ಸರಿ, ಫಸ್ಟ್ ಕೆಲಸ ಏನು? ಕೊಟ್ಟಿರುವಂಥ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡೋದು. ನಾನು ಅಸೆಂಡಿಂಗಿಗೆ ಹೋಗ್ತೀನಿ, ಚಿಕ್ಕ ನಂಬರಿಂದ ಶುರು ಮಾಡ್ತೀನಿ. ಓಕೆ, ಅರೇಂಜಿಂಗ್ ದ ಡೇಟಾ, ಅರೇಂಜಿಂಗ್ ದ ಡೇಟಾ. ಮಾಡ್ರಿ ಇವಾಗ ಅರೇಂಜ್. ಎಲ್ಲಿಂದ ಶುರು ಮಾಡಬೇಕು? ಅತಿ ಚಿಕ್ಕ ನಂಬರ್ ಯಾವುದು? 2, ಹೌದಾ? ಸೊ 2 ಬರದೆ, ನೆಕ್ಸ್ಟು 2 ಆದಮೇಲೆ 3 ಏನಾದರೂ ಇದೆನಾ? 3 ಇದೆನಾ? ಇಲ್ಲ. ನೆಕ್ಸ್ಟ್ 5 ಇರೋದು, ಹೌದಾ? 5 ಆದಮೇಲೆ 7 ಇದೆ, ಅಲ್ಲೊಮ್ಮೆ 7 ಇದೆ, ಕರೆಕ್ಟಾ? ನೋಡಿ, 5 ಬರದೆ, 2 ಬರದೆ, 7 ಬರದೆ, ಓಕೆ, ಅಗೇನ್ 7 ಬರದೆ, ಮತ್ತೇನಿದೆ? 7 ಆದಮೇಲೆ 8 ಇದೆ, ಹೌದಾ? 1 2, ಸೊ 2 ಟೈಮ್ಸ್ 8 ಇದೆ. ಮತ್ತೆ ನೆಕ್ಸ್ಟ್ ಏನು? 9 ಇಲ್ಲ, 10 ಇದೆ, 2 ಟೈಮ್ಸ್ 10, 10. ಓಕೆ, ದೆನ್ ವಾಟ್? 10 ಆದಮೇಲೆ ನೆಕ್ಸ್ಟ್ ನಂಬರ್ 14, ಆಮೇಲೆ 15 ಆದಮೇಲೆ ನೆಕ್ಸ್ಟ್ ಯಾವುದಿದೆ? ಹೈಯೆಸ್ಟು 17 ಇದೆ, 18 ಇದೆ, 18. ಓಕೆ, ದೆನ್ ವಾಟ್? ಇನ್ನೇನಿದೆ? ಇಷ್ಟೆಲ್ಲ 18 ಆಯಿತು. 20 ಒಳಗಂದರೆ ಇವೇ ಇರೋದು. ನೆಕ್ಸ್ಟು 24, ಹೌದಾ? 24, ಆಮೇಲೆ 27, ನೋಡಿ 24 ಆಯಿತು, 27 ಆಯಿತು, ದೆನ್ 28, ಆಮೇಲೆ 48 ಅನ್ಕೊತೀನಿ, ಹೌದಾ? 28 ಆಯಿತಾ? ಆಮೇಲೆ 48. ಎಲ್ಲವೂ ಬರೆದ್ವಾ? ಅರೇಂಜ್ ಮಾಡಿದ್ವಿ ಡೇಟಾನ, ಚಿಕ್ಕ ನಂಬರಿಂದ ದೊಡ್ಡ ನಂಬರ್ ತನಕನೂ ಹೋಯ್ತು. ಗಾಟ್ ಇಟ್? ಕ್ಲಿಯರ್ ಅಲ್ಲ? ಸರಿ, ಇವಾಗ ನಮ್ಮ ಕೆಲಸ ಏನು? ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಎಷ್ಟಿದೆ? 1 2 3 4 5 6 7 8 9 10 11 12 13 14 15 16. ಸೊ n is equal to 16. n ಎಷ್ಟಿದೆ? 16. ಸೊ 16 ಇದೆ ಅಂದರೆ ಏನಾಯಿತು? ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಈವೆನ್, n ಈಸ್ ಈವೆನ್ ಇದೆ. ಹಾಗಿದ್ರೆ ಯಾವ ಪದ್ಧತಿ ಯೂಸ್ ಮಾಡ್ತೀರಿ? n ಪ್ಲಸ್, ನೋಡಿ, ಮೀಡಿಯನ್ ಇಸ್ ಈಕ್ವಲ್ ಟು n by 2 plus n by 2 plus 1th term divided by 2, ಹೌದಾ? ಸೊ ಇಲ್ಲಿ ಬರೀತೀನಿ. ಸೊ ವಾಟ್ ಈಸ್ n by 2? ದಟ್ ಈಸ್ 16 by 2 plus 16 by 2 plus 1 divided by 2. Okay, all right. So 2 1s are 2 8s are 16, 2 1s are 2 8s are 16. So 8 plus, ಹೌದಾ? 8 plus 1 ಅಂದರೆ 8th term, this is 9th term divided by 2. ಓಕೆ, ಅರ್ಥ ಆಗ್ತಿದ್ದಲ್ಲ? 8th term plus 8 plus 1 is 9th term divided by 2. ಈಗ ಹೇಳ್ರಿ, ಈ ಅರೇಂಜ್ ಮಾಡಿರೋ ಡೇಟಾದಲ್ಲಿ 8th term ಯಾವುದು? 3 4 5 6 7 8. This is 8th term. Okay, 8th term is 10 plus
9th term. So what is the 9th term here? 14 divided by 2. Okay, divided by 2. So 10 plus 14 ಮಾಡಿದಾಗ you will get 24. 24 by 2 cancel ಮಾಡ್ರಿ. 2 ones are 2 12s are 2 ones are 2 12s are. ಓಕೆ, ಹಾಗಿದ್ರೆ ಮೀಡಿಯನ್ ಏನಾಯಿತು? ಮೀಡಿಯನ್ ಇಸ್ ಈಕ್ವಲ್ ಟು 12. ಮೀಡಿಯನ್ ಇಸ್ ಈಕ್ವಲ್ ಟು 12. ಓಕೆ, ಗಾಟ್ ಇಟ್? ಸೊ 10 ಮತ್ತು 14 ಇವೆರಡರ ನಡುವೆ ಬರೋದೇನು? 12. ಹೌದಾ? ಸೊ ದಟ್ ಈಸ್ ದ ಮೀಡಿಯನ್. ಅದಿಲ್ಲಿಲ್ಲ, ಆದರೆ ಮೀಡಿಯನ್ ಏನು? 12. ಗಾಟ್ ಇಟ್? ಕ್ಲಾರಿಟಿ ಸಿಕ್ತಾ? ಓಕೆ, ಸೊ ಮೀಡಿಯನ್ ಏನು? 12. ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಹುಷಾರು, 8 + 9 by 2 ಮಾಡಬಾರ್ದು. 8th ಟರ್ಮ್ ಪ್ಲಸ್ 9th ಟರ್ಮ್ ಡಿವೈಡೆಡ್ ಬೈ 2 ಮಾಡ್ಬೇಕು. ಇದು ಹುಷಾರು. ಕನ್ಫ್ಯೂಷನ್ನು ಅಥವಾ ಅವಸರದೊಳಗೆ 8 + 9 ಓಕೆ 17 by 2 ಅಂತ ಬರೆದ್ಬಿಟ್ರೆ ಈ 17 by 2 ಏನೋ ಬಂತು ಬರೆದ್ಬಿಟ್ರೆ ಆಯಿತು ಅಂತ ಬರಿಬಾರ್ದು. ಹುಷಾರು. ದಿಸ್ ರೆಪ್ರೆಸೆಂಟ್ಸ್ 8th ಟರ್ಮ್, ದಿಸ್ ರೆಪ್ರೆಸೆಂಟ್ಸ್ 9th ಟರ್ಮ್. ಗಾಟ್ ಇಟ್? ಕೇಳಿಸ್ಕೊಳ್ರಿ. ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮೀಡಿಯನ್ ಅರ್ಥ ಆಯ್ತಲ್ಲ? ಸುಲಭ ಇದೆ ತಾನೆ? ಇರೋ ಡೇಟಾನ ಅರೇಂಜ್ ಮಾಡ್ರಿ. ನಂಬರ್ ಆಫ್ ಅಬ್ಸರ್ವೇಷನ್ ಆಡ್ ಇದ್ರೆ ಅಂತೂ ಫುಲ್ ಸುಲಭನೇ, ಕಷ್ಟನೇ ಇಲ್ಲ. ಇವೇನಿದ್ರೆ ಒಂಚೂರು ಕೆಲಸ ಅಷ್ಟೇ, ಮಾಡ್ಬೋದಲ್ಲ? ಓಕೆ ಸರಿ, ಈಗ ಮೋಡ್ ಬಗ್ಗೆ ಹೋಗೋಣ. ಮೋಡನ್ನು ನೋಡಿಬಿಟ್ರೆ 3 ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮುಗೀತದೆ. ಓಕೆ ಸರಿ, ದ ಮೋಡ್ ಈಸ್ ದಟ್ ವ್ಯಾಲ್ಯೂ ಆಫ್ ದ ಅಬ್ಸರ್ವೇಷನ್ ವಿಚ್ ಓಕರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ, ದಟ್ ಈಸ್ ಅನ್ ಅಬ್ಸರ್ವೇಷನ್ ವಿತ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ದ ಮೋಡ್. ಓಕೆ, ಸೊ ಸಪೋಸ್ ನನ್ನ ಹತ್ರ ಒಂದು ಡೇಟಾ ಇದೆ. ನಂಬರ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ಸ್ 2 9 3 5 8 5 ಈ ರೀತಿಯಾಗಿ ಡೇಟಾ ಇದೆ. ಫಸ್ಟ್ ಏನು ಮಾಡಬೇಕು? ಮೀಡಿಯನ್ ರೀತಿನೇ ಯಾವಾಗ ನಿಮಗೆ ಡೇಟಾ ಕೊಟ್ಟು ಒಂದು ಡೇಟಾ ಕೊಡ್ತಾರೆ, ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡೇಟಾ ಅಂತ ಹೇಳ್ತಾರೆ. ಏನು ಮಾಡ್ತೀರಾ ಮೊದಲು? ಮೀಡಿಯನ್ ಹಾಗೆ ಮೋಡ್ಗಳಲ್ಲಿ ನೆನ್ಪಿಟ್ಕೊಳ್ರಿ. ಫಸ್ಟು ಡೇಟಾನ ಅರೇಂಜ್ ಮಾಡೋದೇ ನಮ್ಮ ಕೆಲಸ. ಏನು? ಡೇಟಾವನ್ನು ಅರೇಂಜ್ ಮಾಡೋದು ನಮ್ಮ ಕೆಲಸ. ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರಿಗೆ ಮಾಡ್ರಿ. ಸೊ 2 ನೆಕ್ಸ್ಟ್ ಏನು ಬರುತ್ತೆ? 3. ಹೌದಾ? 3 ಎಷ್ಟು ಸರ್ತಿ ಇದೆ? 2 ಸರ್ತಿ ಇದೆ. ಹೌದಾ? ದೆನ್ 3 ಆಯಿತಾ? ನೆಕ್ಸ್ಟ್ 4 ಅದ? ಇಲ್ಲ. 5 ಎಷ್ಟು ಸಲ ಇದೆ? 1 2 3 4 5. 1 2 3 4 5 ಆಯಿತಾ? ದೆನ್ 6 ಇದೆ, ಆಮೇಲೆ 8 ಇದೆ, ಆಮೇಲೆ 9. ಬರ್ದಿವಲ್ಲ ಕರೆಕ್ಟಾಗಿ? 3 4 5 6 7 8 9 10 11. 3 6 9 10 11 ಕರೆಕ್ಟಾಗಿದೆ. ಎಲ್ಲ ಡೇಟಾ ಮಿಸ್ ಮಾಡದೆ ಬರೆದಿದ್ದೀವಿ. ಓಕೆ, ಅರೇಂಜ್ಮೆಂಟು ಕರೆಕ್ಟಾಗಿ ಆಗಿದೆ ಅಸೆಂಡಿಂಗಿಂದ ಡಿಸೆಂಡಿಂಗ್ ತನಕ. ಸರಿ, ಡೇಟಾನ ಅರೇಂಜ್ ಮಾಡಿದ ಮೇಲೆ ಮೋಡಲ್ಲಿ ಏನು ಕೆಲಸ? ಮೋಡ್ ಏನು ಹೇಳುತ್ತೆ ಫಸ್ಟ್ ಆಫ್ ಆಲ್ ಅಂದರೆ ಯಾವ ಡೇಟಾ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನ ಹೇಳೋದೇ ಮೋಡ್. ಅಷ್ಟೇ, ಸಿಂಪಲ್ ಅಂದರೆ ಸಿಂಪಲ್. ಇವಾಗ ನೋಡ್ರಿ, ಈ ಡೇಟಾ ಅರೇಂಜ್ ಮಾಡಿರ ಕ್ಲಿಯರ್ ಆಗಿ ಯಾವ ನಂಬರ್ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ? ಅಫ್ಕೋರ್ಸ್ 5. ಹೌದಾ? 5 ಎಷ್ಟು ಸರ್ತಿ ರಿಪೀಟ್ ಆಗಿದೆ? 5 ಸಲ ರಿಪೀಟ್ ಆಗಿದೆ. ದೇರ್ಫೋರ್ ಮೋಡ್ ಇಸ್ ಈಕ್ವಲ್ ಟು 5. ಮೋಡ್ ಎಷ್ಟು? 5. 5 ಸರ್ತಿ ರಿಪೀಟ್ ಆಗಿದೆ. ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದನ್ನು ಬರೀಬೇಕಷ್ಟೆ. ನಂಬರ್ ಯಾವುದು ಅಂತೇನು ಯಾವ ನಂಬರ್ ರಿಪೀಟ್ ಆಗಿದೆ ಅನ್ನೋದನ್ನು ಬರೀಬೇಕು. ಓಕೆ, ಗಾಟ್ ಇಟ್? So the ready-made garment and shoe industries make great use of this measure of central tendency. Using the knowledge of mode, these industries decide which size of the product should be produced in large numbers. Okay, so ready-made garments and shoe industries ಗಳಲ್ಲಿ ಯೂಸ್ ಮಾಡ್ತಾರಂತೆ ಇದನ್ನು. ಹೌದಾ? ಸೊ ಹಾಗಂದರೆ ನಾವು ಪ್ರತಿಯೊಂದು ಕಲಿಯುವಂಥ ಪ್ರತಿ ಕಾನ್ಸೆಪ್ಟ್ ಕೂಡ ಖಂಡಿತ ರಿಯಲ್ ಲೈಫಲ್ಲಿ ಯೂಸ್ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ ಅದು. ಓಕೆ, ಡಿಫ್ರೆಂಟ್ ಇವಾಗ ನಮಗೆ ಗೊತ್ತಿಲ್ಲದಿರೋರು ಸ್ಪೆಷಲೈಸೇಷನ್ ಬಂದಿದೆ, ಗೊತ್ತಿಲ್ಲದಿರೋ ಇಂಡಸ್ಟ್ರೀಸ್ ಹುಟ್ಕೊಂಡಿದೆ. ಅವೆಲ್ಲವೂ ಒಂದಲ್ಲ ಒಂದು ರೀತಿ ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡೇ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಈಸ್ ಎವ್ರಿವೇರ್. ಮ್ಯಾಥಮೆಟಿಕ್ಸ್ ಇಲ್ಲದೆ ಎಲ್ಲೂ ಏನೂ ನಡೆಯಲ್ಲ. ಅದು ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲು, ಶಾಪಿಂಗ್, ಏನದು ಈ ರಿಸರ್ಚ್ ತನಕನೂ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ನಮ್ಮ ಈ ಒಂದು ಅಲ್ಗೋರಿದಮ್ಸ್, ಡಾಟಾ ಸ್ಟ್ರಕ್ಚರ್, ಈ ರೀತಿ ಏನು ಕಂಪ್ಯೂಟರ್ಸ್ ಸೈನ್ಸ್ನ ಯೂಸ್ ಮಾಡ್ತಾರಲ್ಲ,
ಹೌದಾ? ಸೊ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರಲ್ಲ, ಕೋಡಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಲ್ಲ, ಕೋಡಿಂಗ್ ಲ್ಯಾಂಗ್ವೇಜಿಗೆ ಕೂಡ ಮ್ಯಾಥಮೆಟಿಕ್ಸ್ ಬೇಕು. ವಿತೌಟ್ ಕೋಡಿಂಗ್ ಯು ಕೆನಾಟ್ ಡೂ ಇಟ್. ಓಕೆ, ಆಲ್ ರೈಟ್. ಸೊ ಇದು ಮೋಡ್ನ ಕಥೆ ಆಯಿತು. ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಎಕ್ಸಾಂಪಲ್ನ ನೋಡೋಣ. ಇದು ಮೋಡ್ ಕ್ಲಿಯರ್ ಆಗಿದೆ ಅಲ್ವಾ? ಹೋಗೋಣ ಮುಂದೆ. ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಮೋಡ್ ಇಸ್ ಈಕ್ವಲ್ ಟು 5 ಅಂತ ಬರೆದೆ. ಹಾಗಿದ್ರೆ ಮೋಡ್ನ 1 2 3 4 5 ಸಲ ರಿಪೀಟ್ ಆಗಿದೆಯಲ್ಲ, ಅದಕ್ಕೆ ಮೋಡ್ 5 ಅಂತ ಅಂದ್ಕೋಬೇಡ್ರಿ. ಏಕೆಂದರೆ ಇಲ್ಲಿ ರಿಪೀಟ್ ಆಗಿರೋದು ಅದೇ ನಂಬರು. ಯಾವ ನಂಬರ್ ಎಷ್ಟು ಸರ್ತಿ ರಿಪೀಟ್ ಆಗಿದೆಯಲ್ಲ ಆ ನಂಬರ್ 5. ಹೌದಾ? 5 ಸಲ ರಿಪೀಟ್ ಆಗಿದೆ. ಹಾಗಿದ್ರೆ ಇಲ್ಲಿ ಮೋಡು ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅಂತ ಹೇಳಿ ಬರೀಬೇಕು, ಅಥವಾ ಯಾವ ನಂಬರ್ ರಿಪೀಟ್ ಆಗಿದೆ ಅಂತ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಹೌದಾ? ಸೊ 5 ಟೈಮ್ಸ್ ರಿಪೀಟ್ ಆಗಿರ್ಬೋದು, ಆದರೆ ಯಾವ ನಂಬರ್ ರಿಪೀಟ್ ಆಗಿರೋದು 5 ತಾನೆ, ಅದನ್ನೇ ಬರೀರಿ ಮೋಡ್ ಅಂತ. ಓಕೆ, ಮೋಡ್ ಅಂದರೆ ಯಾವ ನಂಬರ್ ರಿಪೀಟ್ ಆಗಿದೆ ಅನ್ನೋದು ಬೇಕು, ಎಷ್ಟು ಸರ್ತಿ ರಿಪೀಟ್ ಆಗಿದೆ ಬೇಡ. ಯಾವ ನಂಬರ್ ರಿಪೀಟ್ ಆಗಿದೆ ಅನ್ನೋದು ಮೋಡ್. ಹೆಚ್ಚು ಬಾರಿ ಯಾವ ನಂಬರ್ ರಿಪೀಟ್ ಆಗಿದೆ ದಟ್ ಈಸ್ ಮೋಡ್. ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಹೋಗೋಣ ಮುಂದೆ. ದಿಸ್ ಇಸ್ ದ ಎಕ್ಸಾಂಪಲ್. ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಮಾರ್ಕ್ಸ್ ಔಟ್ ಆಫ್ 10 obtained by 20 ಸ್ಟೂಡೆಂಟ್ಸ್. ಮೋಡ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಮೊದಲು ಏನು ಕೆಲಸ ಮಾಡ್ತೀರಿ? ಡೇಟಾನ ಅರೇಂಜ್ ಮಾಡ್ತೀರಿ. ಓಕೆ, ಸರಿ, ಅರೇಂಜ್ ಮಾಡೋಣ ಡೇಟಾನ. ಮೊದಲು ಎಲ್ಲಿಂದ? 20 ಸ್ಟೂಡೆಂಟ್ಸ್ದು ಅಂತ ಹೇಳ್ತಿದ್ದಾರೆ. 3 4 5 6 7 8 9 10 11 12 13 14 15 16 17 18 19 20 ಕರೆಕ್ಟ್ ಇದೆ. 20 ಇದೆ. ಓಕೆ, ಸೊ ಡೇಟಾ ಇವಾಗ ಕರೆಕ್ಟಾಗಿ ಅರೇಂಜ್ ಮಾಡೋದು ನಮ್ಮ ಕೆಲಸ. ಮೊದಲು 2 ಅದೆ, 2 ಬರದೆ. ಹೌದಾ? ನೆಕ್ಸ್ಟ್ 3 ಅದೆ, ಇಲ್ಲಿನೂ 3 ಅದೆ, ಬರದೆ 3ನ. ಮತ್ತೆ 3 ಆಯ್ತಲ್ಲ, 4 ಇನ್ನೊಂದು ಸಲ ಇಲ್ಲದೆ. 3 ಸಲ ರಿಪೀಟ್ ಆಗಿದೆ. 4 1 2 3. ಓಕೆ, ಕರೆಕ್ಟಾಗಿ ಬರೀರಿ. ಇಲ್ಲೇ ಗಮನ ಇಟ್ಟು ಇನ್ವಾಲ್ವ್ ಆಗಿ ನೋಡಿ ಬರೀರಿ, ಇಲ್ಲಾಂದರೆ ಎಲ್ಲಾರ ಮಿಸ್ ಆಗಿಬಿಡ್ತದೆ. ಓಕೆ, ಸರಿ. 3 ಆಯ್ತಾ, 4 ಆಯ್ತಾ, ನೆಕ್ಸ್ಟು 5 1 2 ಅಷ್ಟೇ, 2 ಸಲ. ಹೌದಾ? ದೆನ್ 6 ಇಲ್ಲಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, 3 ಸಲ ಆಯ್ತಾ? ದೆನ್ 7 1 2 3 1 2 3 ಸಲ. ದೆನ್ 8 ಇದೆನಾ? 8 ಇದೆನಾ? ಇಲ್ಲ, 9 ಇದೆ. 1 2 3 4 ಬರೀರಿ. 1 2 3 4 ಆಯ್ತಾ? ನೆಕ್ಸ್ಟ್ ಏನದೆ? 10 ಎಷ್ಟು ಸಲ ಅದೆ? 2 ಸಲ ಅದೆ, ಬರೀರಿ. ಓಕೆ, ಆಯ್ತಾ? ಓಕೆ, ಸರಿ. ಈಗ ನಮ್ಮ ಕೆಲಸ ಏನು? ಮೋಡನ್ನು ಫೈಂಡ್ ಔಟ್ ಮಾಡೋದು. ಅರೇಂಜ್ಮೆಂಟ್ ಆಯ್ತಲ್ಲ ಕರೆಕ್ಟಾಗಿ ಡೇಟಾ. ಇವಾಗ ಹೇಳ್ರಿ, ವಿಚ್ ನಂಬರ್ ಈಸ್ ರಿಪೀಟಿಂಗ್ ಮೋರ್ ನಂಬರ್ ಆಫ್ ಟೈಮ್ಸ್? ಫ್ರೀಕ್ವೆಂಟ್ಲಿ ರಿಪೀಟಿಂಗ್ ಅಂತ ಹೇಳ್ತೀವಿ. ಹೌದಾ? ಯಾವುದು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋದು? ನೋಡ್ರಿ, 4 3 ಸಲ ರಿಪೀಟ್ ಆಗಿದೆ. 5 2 ಸಲ ಬಿಡ್ರಿ. 6 3 ಸಲ, 7 3 ಸಲ, 9 4 ಸಲ ರಿಪೀಟ್ ಆಗಿದೆ. ಅಂದರೆ ಅತಿ ಹೆಚ್ಚು ರಿಪೀಟ್ ಆಗಿರೋದು ಯಾವುದು? ಬೇರೆ ಎಲ್ಲ 3 3 2 2 ಸಲ ಆಗಿದೆ, ಆದರೆ 4 ಸಲ ರಿಪೀಟ್ ಆಗಿರೋದು ಒಂದೇ ನಂಬರು, ಅದು 9. ದೇರ್ಫೋರ್ ಮೋಡ್ ಈಸ್ ಈಕ್ವಲ್ ಟು 4 ಅಂತ ಬರೀತೀರಾ? ಇಲ್ಲ, ಮೋಡ್ ಈಸ್ ಈಕ್ವಲ್ ಟು 9. ಯಾವ ನಂಬರ್ ರಿಪೀಟ್ ಆಗಿದೆಯಲ್ಲ ಅದನ್ನು ಬರೀಬೇಕು. ಗಾಟ್ ಇಟ್? ಸೊ ಮೋಡ್ ಈಸ್ ಈಕ್ವಲ್ ಟು 9. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ ಈಗ. ಓಕೆ, ಸೊ ಇಲ್ಲಿಗೆ ಮೀನ್ ಮೀಡಿಯನ್ ಮೋಡ್ಗಳ ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ಕಿದೆ ಅವುಗಳ ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಆಲ್ ರೈಟ್. ದ ಫಾಲೋಯಿಂಗ್ ನಂಬರ್ ಆಫ್ ಗೋಲ್ಸ್ ವರ್ ಸ್ಕೋರ್ಡ್ ಬೈ ಅ ಟೀಮ್ ಇನ್ ಅ ಸೀರೀಸ್ ಆಫ್ 10 ಮ್ಯಾಚಸ್. ಓಕೆ, ಫೈಂಡ್ ದ ಮೀನ್ ಮೀಡಿಯನ್ ಅಂಡ್ ಮೋಡ್ ಆಫ್ ದಿ ಸ್ಕೋರ್ಸ್. ಓಕೆ, ಮೀನ್ ಮೀಡಿಯನ್ ಮೋಡ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಮೀನಿಗೆ ನಾವೇನು ಅರೇಂಜ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಡೇಟಾನ. ಹೌದಾ? ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟ್ ಮೀನ್ ಕಡೆಗೆ ಹೋಗ್ತೀನಿ. ಸೊ ಮೀನಿಗೆ ಏನು ಬೇಡ, ಈಜ್ಬೇಕಷ್ಟೆ ಮೀನಿಗೆ. ಹೌದಾ? ಸರಿ. ಸೊ ಫಸ್ಟ್ ಏನು ಮಾಡ್ತೀನಿ, ಕೊಟ್ಟಿರೋಂಥ ಡೇಟಾನ ಬರ್ಕೊತೀನಿ. ಬರ್ಕೊಳ್ಳೋದಂದರೆ ಹೆಂಗೆ? ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್. ಓಕೆ, ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ, ಹೌದಾ, ಡಿವೈಡೆಡ್ ಬೈ
ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನು? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅರ್ಥ ಆಗ್ತಿದ್ದಾ? ಓಕೆ ಸರಿ. ಈಗ 2 + 3 + 4 + 5 + 0 + 1 + 3 + 3 + 4 + 3 ಹೌದಾ? ಡಿವೈಡೆಡ್ ಬೈ ನೋಡಿ 1 2 3 4 5 6 7 8 9 10. ಓಕೆ 10. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು? 10. ಅರ್ಥ ಆಗ್ತಿದ್ದಲ್ಲ? ಓಕೆ. ಸೊ 1 2 3 4 5 6 7 8 9 10. ಓಕೆ ದಿಸ್ ಶುಡ್ ಬಿ ಪ್ಲಸ್. ಇದು ಪ್ಲಸ್. ಈಗ ಹೇಳ್ರಿ ಎಷ್ಟು ಬರ್ತದೆ ಆನ್ಸರು? 2 + 3 5, 5 + 5 10, 10 + 4 is 14, 14 15 18 21 25 28. ಎಷ್ಟು ಬಂತು? 28. ಸೊ 28/10 ಮಾಡಿದಾಗ ಸುಲಭ ಅಲ್ವಾ? 2.8 ಬರುತ್ತೆ. ಸೊ ಯು ವಿಲ್ ಗೆಟ್ ಮೀನ್ ಆಸ್ ಮೀನ್ ಎಷ್ಟು ಬರುತ್ತೆ? 2.8. ಮೀನ್ ಎಷ್ಟು ಬಂತು? 2.8. ಈಗ ನೆಕ್ಸ್ಟ್ ಏನು? ಮೀಡಿಯನ್ ಕಡೆಗೆ ಹೋಗೋಣ. ನೆಕ್ಸ್ಟು ಮೀಡಿಯನ್. ಓಕೆ ಮೀಡಿಯನ್ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಡೇಟಾನ ಅರೇಂಜ್ ಮಾಡ್ಬೇಡ. ಅದು ಮೀಡಿಯನಿಗೂ ಬರುತ್ತೆ, ಮೋಡಿಗೂ ಬರುತ್ತೆ ಡೇಟಾ ಅರೇಂಜ್ ಆಗಿರೋದು. ಓಕೆ ಅರೇಂಜ್ ದ ಡೇಟಾ. ಅರೇಂಜ್ ದ ಡೇಟಾ. ಓಕೆ ಡೇಟಾನ ಅರೇಂಜ್ ಮಾಡೋಣ. ಡೇಟಾನ ಅರೇಂಜ್ ಮಾಡೋಣ ಈಗ. ಹಾಂ ಫಸ್ಟು ಏನು? 0 1 ಬರೀರಿ ಅದನ್ನು. ದಿಸ್ ಈಸ್ 0 1. ಮತ್ತೆ 0 1 ಆಯಿತಾ? ದೆನ್ 2 ಎಷ್ಟು ಸಲ ಅದೇ? ಒಂದೇ ಸಲ ಅದೇ, ಬರೀರಿ 2. ಮತ್ತೆ 3 1 2 3 4. 1 2 3 4. ಓಕೆ ದೆನ್ 1 2 4 ಎಷ್ಟು? 2 ಸಲ. ದೆನ್ 5 ಎಷ್ಟು ಸಲ? 5 1 ಸಲ. ಬರ್ದ್ರಾ? ಓಕೆ ಆಲ್ ರೈಟ್. ಸೊ ಈಗ ವಾಟ್ ಈಸ್ ದ ಮೀಡಿಯನ್? ಮೀಡಿಯನ್ನ ಇವಾಗ ಫೈಂಡ್ ಔಟ್ ಮಾಡೋಣ. ಸೊ ಎನ್ ಎಷ್ಟಿದೆ ಇಲ್ಲಿ? ಬೇಸಿಕಲಿ 1 2 3 10 ಇದೆ ಅಲ್ವಾ? n is number of observation is 10. ಓಕೆ ಸೊ 10 ಅಂದರೆ ಏನು? ಆಡ ಇವನ್ನ? ಇವನ್. ಸೊ ಹಾಗಿದ್ರೆ n/2 ಪ್ಲಸ್ n/2 ಪ್ಲಸ್ 1th term divided by 2. ಓಕೆ ಸರಿ. ಸೊ ವಾಟ್ ಈಸ್ n/2? ದಟ್ ಈಸ್ 10/2 ಪ್ಲಸ್ 10/2 ಪ್ಲಸ್ 1th term divided by 2. ಅರ್ಥ ಆಯ್ತಾ? ಸರಿ. ಈಗ 10/2 ಅಂದರೆ 5th term ಪ್ಲಸ್ ಇದು ಕ್ಯಾನ್ಸಲ್ ಆದರೆ 5 ಬರುತ್ತೆ, ಇದು ಕ್ಯಾನ್ಸಲ್ ಆದರೆ 5 ಬರುತ್ತೆ. 5 + 1 is 6. ದಟ್ ಈಸ್ 6th term divided by 2. ಓಕೆ ಸೊ ವಾಟ್ ಈಸ್ ದ 5th term ಹಿಯರ್? 1 2 3 4 5 3. ಓಕೆ ಸೊ 6th term ಅಂದರೆ 4 5, 6ನೇದು ಕೂಡ 3ನೇ. ಡಿವೈಡೆಡ್ ಬೈ 2 ಮಾಡಿದರೆ 3 + 3 is 6 divided by 2. You will get 2 1s are 2 3s are 6. ಏನು? 2 3s are 6. ಹಾಗಿದ್ರೆ ಮೀಡಿಯನ್ ಏನಿಲ್ಲಿ? ವಾಟ್ ಈಸ್ ದ ಮೀಡಿಯನ್ ಹಿಯರ್? ಮೀಡಿಯನ್ is equal to 3. ಮೀಡಿಯನ್ ಏನಿಲ್ಲಿ? 3. ಗಾಟ್ ಇಟ್? ಕ್ಲಿಯರ್? 5th term ದಟ್ ಈಸ್ 3. ಹೌದಾ? 3 4 5ನೇದು ಕೂಡ ನಮಗೆ 3. 6th term ಏನು? ಅದು ಕೂಡ 3 ಡಿವೈಡೆಡ್ ಬೈ 2. ಓಕೆ ಇದರ ಮೀನ್ ಏನು ಬಂತು? 3ನೇ ಬಂತು. ವಾಟ್ ಈಸ್ ದ ಮೀನ್ ಆಫ್ 3 + 3 ಡಿವೈಡೆಡ್ ಬೈ 2? ಏನು ಬರುತ್ತೆ? ಅದೇ 3ನೇ ಬರುತ್ತೆ. ಓಕೆ ದಟ್ ಈಸ್ ವಾಟ್ ಹ್ಯಾಪೆಂಡ್. ಆಲ್ ರೈಟ್. ಈಗ ಮೀಡಿಯನ್ ಕಥೆ ಆಯಿತು. ಮೀನ್ ಕಡೆಗೆ ಹೋಗೋಣ. ಮೋಡ್ ಕಡೆಗೆ ಹೋಗೋಣ. ಮೋಡ್. ಸೊ ಮೋಡಲ್ಲಿ
ಮೋಡಲ್ಲಿ ಡೇಟಾ ಅರೇಂಜ್ ಆಗಿದೆ ಆಲ್ರೆಡಿ, ಅದನ್ನು ಬರೆಯೋಣ ಇನ್ನೊಮ್ಮೆ. 0 1 2 0 1 2 0 1 2 3 4 ಸರ್ತಿ ರಿಪೀಟ್ ಆಗಿದೆ, ಹೌದಾ? 3 4 ಸಲ ರಿಪೀಟ್ ಆಗಿದೆ. 4 2 ಸಲ ರಿಪೀಟ್ ಆಗಿದೆ. 4 2 ಸಲ ರಿಪೀಟ್ ಆಗಿದೆ. 5 ಒಂದೇ ಸಲ. ಈಗ ವಿಚ್ ನಂಬರ್ ಹ್ಯಾಸ್ ರಿಪೀಟೆಡ್ ಫಾರ್ ಮೋರ್ ನಂಬರ್ ಆಫ್ ಟೈಮ್ ಅಂದರೆ ಏನು ಹೇಳ್ತೀರಾ? ಖಂಡಿತ 3, ಹೌದಾ? 1 2 3 4. ಸೊ ಮೋಡ್ ಇಸ್ ಈಕ್ವಲ್ ಟು 3. ಮೋಡ್ ಏನು ಹಾಗಿದ್ರೆ? 3 ಇಸ್ ದ ಮೋಡ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಓಕೆ. ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಮೀನ್, ಮೀಡಿಯನ್ ಹಾಗೆ ಮೋಡ್ ಎಲ್ಲವನ್ನು ಕೂಡ ನಾವು ನೋಡಿದಾಯಿತು. ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಇನ್ ಎ ಮ್ಯಾಥಮೆಟಿಕ್ಸ್ ಟೆಸ್ಟ್ ಗಿವೆನ್ ಟು 15 ಸ್ಟೂಡೆಂಟ್ಸ್ ದ ಫಾಲೋಯಿಂಗ್ ಮಾರ್ಕ್ಸ್ ಔಟ್ ಆಫ್ 100 ಆರ್ ರೆಕಾರ್ಡೆಡ್. 41, 39, 48, 52 ಈ ರೀತಿ ಕೊಟ್ಟರೆ ಫೈಂಡ್ ದ ಮೀನ್, ಮೀಡಿಯನ್ ಅಂಡ್ ಮೋಡ್ ಆಫ್ ದಿಸ್ ಡೇಟಾ ಅಗೇನ್. ಓಕೆ, ಸರಿ. ಸೊ 15 ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದಾರೆ. 15 ಡೇಟಾನೇ ಇರಬೇಕು. 3 4 5 6 7 8 9 10 11 12 13 14 15 ಇದೆ. ಓಕೆ, ಸೊ ಫಸ್ಟು ಮೀನಿಗೆ ಏನು ಮಾಡಬೇಕು? ಮೀನಿಗೆ ನೀರಲ್ಲಿ ಇಳಿಬೇಕು ಈಜಲಿಕ್ಕೆ, ಹೌದಾ? ಓಕೆ, ಸೊ ಫಸ್ಟ್ ಏನು ಮಾಡೋದು? ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ divided by total number of observations divided by total number of observations. ಓಕೆ, ಸೊ ಆ್ಯಡ್ ಮಾಡ್ತಾ ಹೋಗೋಣ ಎಲ್ಲವನ್ನೂ. 41 ಪ್ಲಸ್ 39 ಪ್ಲಸ್ 48 ಪ್ಲಸ್ 52. ಒಂದು ಕೆಲಸ ಮಾಡ್ತೀನಿ, ಅದನ್ನು ಇಲ್ಲಿ ಸೈಡಿಗೆ ಬರೀತೀನಿ. ಓಕೆ, ಆ್ಯಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. 41 39 ದೆನ್ 48, ಹೌದಾ? ದೆನ್ 52 46 ದೆನ್ 62 54 40 96 52 98 ದೆನ್ 40 42 52 60. ಸರಿ, ಈಗ ಬಡ ಆ್ಯಡ್ ಮಾಡ್ಕೊತೀನಿ. 10 18 20 26 28 32 32 38 40 48 50 52. ಸೊ ದಿಸ್ ಇಸ್ 52 ಆಯಿತು. ಈಗ ಈ ಕಡೆ 9 12 16, ಓಕೆ, 16 ಇದೊಂದು ಎಷ್ಟು? 21 25 30 36 40 49, ಓಕೆ, 54 ಇದೆಷ್ಟಾಗುತ್ತೆ? 54 ಒಂದು 9 63 63 67 71, ಓಕೆ, 67 71 76 82. ಸೊ 82 ಆಯಿತು. ಟೋಟಲ್ 822 ಬರುತ್ತೆ. ಕರೆಕ್ಟ್ ಅಲ್ವಾ? 822. ಓಕೆ, ಈಗ ಇದನ್ನು ಸದ್ಯ ಕಳಿಸಿರ್ತೀನಿ, ನೆನ್ಪಿಟ್ಕೊಳ್ರಿ. 822. ಸೊ 822ನ ಆ್ಯಡ್ ಮಾಡಬೇಕಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲವನ್ನು ಬರೆಯೋಣ. ಓಕೆ, 48 ಆಯ್ತಲ್ಲ, 48 ಆಯಿತು, 52 ಆಯಿತು. ಹಿಯರ್ 46 ಪ್ಲಸ್ 62 ಪ್ಲಸ್ 54 ಪ್ಲಸ್ 40 ಪ್ಲಸ್ 96 ಪ್ಲಸ್ 52 ಪ್ಲಸ್ 98 ಪ್ಲಸ್ 40 ಪ್ಲಸ್ 42, ಹೌದಾ? ಪ್ಲಸ್ 52 ಪ್ಲಸ್ 60 ಹೋಲ್ ಡಿವೈಡೆಡ್ ಬೈ 15. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಸೊ ಎಷ್ಟು ಬಂತು? 822 ಅಲ್ಲ, ಡಿವೈಡೆಡ್ ಬೈ 15. 822 ಬೈ 15. ಇದನ್ನು ಎದರಿಂದ ಕ್ಯಾನ್ಸಲ್ ಮಾಡ್ಬೋದು? 3ಇಂದ 3 5s 15, 3 2s 6, ಹೌದಾ? 22 ಉಳಿತು, 3 7s 21, 12 ಉಳಿತು, 3 4s 12. ಸೊ 274 ಡಿವೈಡೆಡ್ ಬೈ 5. ಓಕೆ, ಸೊ 5 1s 5 5s 25, 24 ಉಳಿತು, 5 4s 20,
40 ಆಯಿತು, 5 8 40. ಓಕೆ, ಅಂದರೆ 4 ಉಳಿತು, ಡೆಸಿಮಲ್ ಪಾಯಿಂಟ್ ತಗೊಂಡಿದ್ದಕ್ಕೆ 5 8 40. ಹಾಗಿದ್ರೆ ಮೀನ್ ಏನು ಬಂತು ನಮಗೆ? ಮೀನ್ ಇಸ್ ಈಕ್ವಲ್ ಟು 54.8 ಬಂತು. ಮೀನ್ ಇಸ್ ಈಕ್ವಲ್ ಟು 54.8. ಮೀನ್ ಆಯ್ತಾ? ಈಗ ಮೀಡಿಯನ್ ಕಡೆ ಹೋಗಬೇಕು, ಅದಕ್ಕೆ ಡೇಟಾನ ಅರೇಂಜ್ ಮಾಡಬೇಕು. ಮಾಡೋಣ. ಸೊ ಡೇಟಾನ ಅರೇಂಜ್ ಮಾಡಬೇಕು. ಇಲ್ಲಿ ಬರೀತೀನಿ, ಅರೇಂಜಿಂಗ್ ದ ಡೇಟಾ. ಅರೇಂಜಿಂಗ್ ದ ಡೇಟಾ. ಈಗ ಅತಿ ಚಿಕ್ಕದು ಯಾವುದು? ಅತಿ ಚಿಕ್ಕ ನಂಬರ್ ಯಾವುದು? ಸೊ ವಿಚ್ ಇಸ್ ದ ಲೀಸ್ಟ್ ನಂಬರ್? 39. 39. ಓಕೆ, ಬರೀರಿ ಇಲ್ಲಿ. ದಿಸ್ ಇಸ್ ದ 39. ದೆನ್ 39 ಆದಮೇಲೆ 40 ಇದೆ. 40 ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ ಆಗಿದೆ, ಹೌದಾ? 40 ಬರೀರಿ. ದಿಸ್ ಇಸ್ 40. ದಿಸ್ ಇಸ್ 39. 39. 40 2 ಸರ್ತಿ ರಿಪೀಟ್ ಆಗಿದೆ. ಓಕೆ, ದೆನ್ 40 ಆಯಿತಾ? 39 ಆಯಿತು, 40 2 ಸಲ ಆಯಿತು. ದೆನ್ 41 ಇದೆ. 41 ಎಷ್ಟು ಸಲ ಇದೆ? ಒಂದೇ ಸಲ ಇದೆ, ಬರ್ಕೊಳ್ರಿ. 41. ದೆನ್ 42 ಇದೆನಾ? 42 ಇದೆ, ಒಮ್ಮೆ ಬರ್ಕೊಳ್ರಿ. 42. ದೆನ್ ನೆಕ್ಸ್ಟು 42 ಆದಮೇಲೆ 46 ಇದೆ, ಹೌದಾ? 46 ಆದಮೇಲೆ 48 ಬರೀರಿ. 46. ದೆನ್ 48. ಓಕೆ, ಅರ್ಥ ಆಗ್ತಿದೆಯಲ್ಲ? ಓಕೆ, 46 ಆಯಿತಾ? ದೆನ್ 48 ಆಯಿತಾ? ದೆನ್ ವಾಟ್? 48 ಆದಮೇಲೆ 52. 52. 52. 52 3 ಸಲ. 52 3 ಸಲ. 52 3 ಸಲ. 52 3 ಸಲ. ಓಕೆ, ಸರಿ. ಮತ್ತೆ ಮುಂದೆ 54 ಅದೇ. ದಿಸ್ ಇಸ್ 54. 54 ಆದಮೇಲೆ ಸೀದಾ 60ಗೆ ಜಂಪ್ ಆಗ್ರಿ. 54. ದಿಸ್ ಈಸ್ 60. ಮತ್ತೆ 62. 62 ಆದಮೇಲೆ 96. 98. 62. 96. 98. ಇಷ್ಟು ಬರ್ಕೊಂಡ್ರಾ? ಓಕೆ. ಸೊ ಈಗ ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ಮೀಡಿಯನ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಎನ್ ಎಷ್ಟದೆ ಬರ್ಕೊಳ್ಳೋಣ. ಸೊ ಎನ್ ಇಸ್ ಈಕ್ವಲ್ ಟು ಹೌ ಮಚ್? ನೋಡಿ, 15 ಸ್ಟೂಡೆಂಟ್ಸ್ ಇಂದ ಕೊಟ್ಟಿರೋದು. ಹಾಗಿದ್ರೆ ಎನ್ ಇಸ್ ಈಕ್ವಲ್ ಟು 15. ಅಬ್ಸರ್ವೇಷನ್ ಏನಾಯಿತು? ಆಡ್ ಆಯ್ತಾ, ಇವೆನ್ ಆಯ್ತಾ? ಅಬ್ಸರ್ವೇಷನ್, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ 15 ಇದೆ, ಆಡ್ ಆಯಿತು, ಹೌದಾ? ಸೊ ಮೀಡಿಯನ್ ಇಸ್ ಈಕ್ವಲ್ ಟು n ಪ್ಲಸ್ 1/2 ಟರ್ಮ್, ಹೌದಾ? ದಟ್ ಈಸ್ ಎನ್ ಅಂದರೆ ಎಷ್ಟಿಲ್ಲಿ? 15. 15 ಪ್ಲಸ್ 1/2. You will get 15 plus 1/2. So you will get 16/2. 2 1s are 2 8s are 16. ಹಾಗಿದ್ರೆ ಇಲ್ಲಿ 8 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? 8 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ವಾಟ್ ಡಸ್ ಇಟ್ ರೆಪ್ರೆಸೆಂಟ್? ವಾಟ್ ಡಸ್ ಇಟ್ ರೆಪ್ರೆಸೆಂಟ್? 1 2 3 4 5 6 7 8. This 52 is the median. 8 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 8th ಟರ್ಮ್ ಅನ್ನ, ದಟ್ ಈಸ್ 52. ಓಕೆ, ನೋಡ್ರಿ, 3 4 5 6 7. ಓಕೆ, ಇಲ್ಲಿ 7 ಅದ. 1 2 3 4 5 6 7. ಆ ಕಡೆ 7, ಈ ಕಡೆ 7, ಮಿಡಲ್ನಾಗಿರೋದೆ 52 ಅಂತ ಅದು ಹೇಳ್ತಿರೋದು. 8th ಟರ್ಮ್ ಈಸ್ ದ ಮೀಡಿಯನ್. 8 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 8th ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗಾಟ್ ಇಟ್? ಓಕೆ, ಸರಿ. ಈಗ ಮೋಡ್ ಕಡೆಗೆ ಹೋಗೋಣ. ಥರ್ಡ್ ಒನ್ ಈಸ್ ಮೋಡ್. ಸೊ ಮೋಡನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಅರೇಂಜಿಂಗ್ ಡೇಟಾ 39. ಬಡ ಬರಿತೀನಿ ಬೇಗ. 39 2 times 40 ಇದೆ. ದೆನ್ 41 ಇದೆ, 42 ಇದೆ, ಹೌದಾ? 41 ಆಯಿತು, 42 ಆಯಿತು, 46 48, 46 48, 52, then 52, then 52. ಓಕೆ, 46 48 3 times 52 ಆಯಿತು. 54 60 62, 54 60 62, then
96, 98. ಹೌದಾ? 96, 98. ಸರಿ, ಈಗ ಹೇಳ್ರಿ ಯಾವ ನಂಬರ್ ಆಫ್ ಯಾವ ಡೇಟಾ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋದು? ವಿಚ್ ಡೇಟಾ ಹ್ಯಾಸ್ ಬೀನ್ ರಿಪೀಟೆಡ್ ಮೋರ್ ನಂಬರ್ ಆಫ್ ಟೈಮ್ಸ್? ಖಂಡಿತ 52ನೇ. ಹೌದಾ? ಬೇರೆ ಯಾವುದಾದ್ರೂ ರಿಪೀಟ್ ಆಗಿದೆನಾ? ಇದೆ, 52ನೇ. ಸೊ ಮೋಡ್ ಈಸ್ 52. ಮೋಡ್ ಏನು? 52. ಅರ್ಥ ಆಯ್ತಾ? ಮೋಡ್ ಈಸ್ ನಥಿಂಗ್ ಬಟ್ 52 ಹಿಯರ್. ಗಾಟ್ ಇಟ್? ಸುಲಭ ಆಯ್ತಲ್ಲ? ಓಕೆ, ಆಲ್ ರೈಟ್. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. The following observations have been arranged in ascending order. If the median of the data is 63, find the value of x. ಸೊ ಏನು ಹೇಳ್ತಿದ್ದಾರೆ? ಆಲ್ರೆಡಿ ನಮಗೆ ಕೊಟ್ಟಿರುವಂಥ ಡೇಟಾನ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಮೀಡಿಯನ್ ಎಷ್ಟು ಅಂತಲೂ ಕೊಟ್ಟರೆ. ನಮ್ಮ ಕೆಲಸ ಏನು? ಈ ಒಂದು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ನೋಡ್ರಿ. 1, 2, 3, 4, 5, 6, 7, 8, 9, 10. ಸೊ n is equal to 10 ಇದೆ. ಹೌದಾ? ಹಾಗೆ ಮೀಡಿಯನ್ ಕೊಟ್ಟರೆ ವಿಚ್ ಈಸ್ ಈಕ್ವಲ್ ಟು 63. ಮೀಡಿಯನ್ ಎಷ್ಟಿದೆ? 63. ಓಕೆ, ಸರಿ. ಹಾಗಿದ್ರೆ ಈಗ ಮೀಡಿಯನ್ ಫಾರ್ಮುಲಾ ಹಾಕ್ತೀನಿ. ಮೀಡಿಯನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅಬ್ಸರ್ವೇಷನ್ ಏನಿದೆಲ್ಲ ದಿಸ್ ಈಸ್ ಇವೆನ್. ಹಾಗಾಗಿ ನಾನು n/2 ಪ್ಲಸ್ n/2 ಪ್ಲಸ್ 1th ಟರ್ಮ್ ಏನಿದೆಯಲ್ಲ ಅವುಗಳ ಮೀನನ್ನು ತೆಗಿತೀನಿ. ಓಕೆ, ಸರಿ. ಸೊ ವಾಟ್ ಈಸ್ n ಹಿಯರ್? 10/2. ಹೌದಾ? ಪ್ಲಸ್ 10/2 ಪ್ಲಸ್ 1 ಡಿವೈಡೆಡ್ ಬೈ 2. ಗಾಟ್ ಇಟ್? ಅರ್ಥ ಆಯ್ತಾ? ಸೊ 2 1s are 2 5s are 10, 2 1s are 2 5s are 10. ಸೊ 5th ಟರ್ಮ್ ಪ್ಲಸ್ 5 ಪ್ಲಸ್ 1 is 6th ಟರ್ಮ್ ಡಿವೈಡೆಡ್ ಬೈ 2. ಈಗ ಹೇಳ್ರಿ ವಾಟ್ ಈಸ್ ದ 5th ಟರ್ಮ್ ಹಿಯರ್? 1 2 3 4 5. ಸೊ ಎಕ್ಸ್ ಹಾಗೆ ಎಕ್ಸ್ ಪ್ಲಸ್ 2 ಏನಿದೆ ಅಲ್ಲ 5th ಹಾಗೆ 6th ಟರ್ಮ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ ಇದನ್ನು. ಮೀಡಿಯನ್ is equal to 5th plus 6th term divided by 2. Median already given. ಎಷ್ಟು ಕೊಟ್ಟರೆ? Median is 63. Median is 63. ಬರೀರಿ. 63 is equal to 5th term is x, 6th term is x plus 2 divided by 2. ಕ್ರಾಸ್ ಚೆಕ್ ಮಾಡೋಣ ಒಮ್ಮೆ. x and x plus 2 ಅರ್ಥ ಆಗ್ತಿದ್ದಲ್ಲ? ಸೊ ಮೀಡಿಯನ್ ಫಾರ್ಮುಲಾದ ಪ್ರಕಾರನೇ ಬಂದಿರೋದು. ಎಲ್ಲ ಅದೇ ರೀತಿಯೇ. ಮುಂಚೆ ಏನು ಮಾಡ್ತಿದ್ವಲ್ಲ, ನಾರ್ಮಲ್ ನಂಬರ್ ಕೊಟ್ಟಾಗ ಏನು ಮಾಡ್ತಿದ್ವಲ್ಲ ಅದೇ ಕೆಲಸ ಮಾಡಿವಿ. ಆದರೆ ಇವಾಗ 5th ಮತ್ತು 6th ಟರ್ಮ್ನ ಹುಡುಕಿದಾಗ ನಮಗೆ ಸಿಕ್ಕಿದ್ದು ಇದೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2ನೇ. ಓಕೆ, ಸೊ ಅವುಗಳನ್ನೇ ಬರ್ಕೊಂಡಿವಿ. ಈಗ ಏನು ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಾಡಿದಾಗ 2 3s are 6, 2 6s are 12. 126 is equal to 2x plus 2. ಓಕೆ, ಸೊ ನಾವು 126 2ನ ಈ ಕಡೆ ಕಳಿಸಿದ್ರೆ -2 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 2x. 126 minus 2 is 124 ವಿಚ್ ಇಸ್ ಈಕ್ವಲ್ ಟು 2x. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 124/2. ವೆನ್ ಯು ಕ್ಯಾನ್ಸಲ್ ದಿಸ್ 2 1s are 2 6s are 12, 2 2s are 4. ಓಕೆ, ಹಾಗಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು? x is equal to 62. Therefore x is equal to 62. ಓಕೆ, ಅರ್ಥ ಆಯ್ತಾ? ಕ್ಲಿಯರ್? ಆಲ್ ರೈಟ್. ಸೊ ಇದು ನಮ್ಮ ಲಾಸ್ಟ್ ಕ್ವೆಶನ್. ಆದರೆ ನಾನು ಸಾಲ್ವ್ ಮಾಡಲ್ಲ, ನೀವು ಸಾಲ್ವ್ ಮಾಡ್ತಿದ್ದೀರಾ. ಯಾಕೆಂದರೆ ದಿಸ್ ಈಸ್ ವೆರಿ ವೆರಿ ಸಿಂಪಲ್ ಕ್ವೆಶನ್. ಕೊಟ್ಟಿರೋವಂಥ ಡೇಟಾನ ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರಿಗೆ ಅರೇಂಜ್ ಮಾಡಿರಿ, ಮೋಡನ್ನು ಫೈಂಡ್ ಔಟ್ ಮಾಡಿರಿ. ಸಿಂಪಲ್ ಅಲ್ಲ? ಮಾಡ್ಬೋದು ತಾನೆ? ಸೊ ಇದನ್ನು ಸಾಲ್ವ್ ಮಾಡಿರಿ ಅಂತ ಹೇಳ್ತಾ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್. ಓಕೆ, ಸೊ ಇವತ್ತು ನಾವು ಏನೇನು ಕಲ್ತಿದ್ದೀವಿ ಅನ್ನೋದನ್ನು ಈಗ ಸಮ್ಮರೈಸ್ ಮಾಡೋಣ ಹಾಗಿದ್ರೆ. ಹೌದಾ? ಓಕೆ, ಸೊ ಮಕ್ಕಳೇ ಇವತ್ತಿನ ಸೆಷನಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನು ಕ್ವಿಕ್ಕಾಗಿ ಸಮ್ಮರೈಸ್ ಮಾಡೋಣ. ಏನನ್ನು ಅರ್ಥ ಮಾಡ್ಕೊಂಡ್ವಿ? ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೀನ್, ಮೀಡಿಯನ್, ಮೋಡ್ಗಳ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ಅದ್ರ ಮೇಲೆ ಇದ್ದಂಥ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿ ಮುಗಿಸಿದ್ವಿ.
ಹೌದಾ? ಸೊ ನಾಳೆ ಸೆಷನಲ್ಲಿ ಈ ಕಳೆದ 2-3 ಸೆಷನ್ಗಳಿಂದ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೇನು ಕಲಿತಾ ಬಂದಿದ್ದೀವಲ್ಲ, ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಎಕ್ಸಸೈಸ್ ಕ್ವಶನ್ಸ್ನ, ಓಕೆ, ಅಂದರೆ ಅಲ್ಲಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ಏನು ಉಳಿಸಿದ್ವಲ್ಲ ಅದನ್ನು ನಾಳೆ ಸೆಷನಲ್ಲಿ ಸಾಲ್ವ್ ಮಾಡೋಣ, ಪೂರ್ತಿ ಮುಗಿಸೋಣ. ಅಂದರೆ 3 ಕಾನ್ಸೆಪ್ಟ್ಗಳ ಮೇಲೆ ಕನ್ಸಾಲಿಡೇಟೆಡ್ ಆಗಿ ನಾಳೆ ಒಂದು ಎಕ್ಸಸೈಸ್ ಕ್ವಶನ್ ಸೆಷನ್. ಓಕೆ, ಸೊ ಸಾಲ್ವ್ ಮಾಡೋಣ, ಅಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಆಮೇಲೆ ಮುಂದೆ ನೋಡೋಣ. ಓಕೆ, ಸೊ ಇವಾಗಂತರೂ ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದ್ದೀವಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. ನಾಳೆ ಎಕ್ಸಸೈಸ್ ಕ್ವಶನ್ಸ್ನ ಅಲ್ಲಲ್ಲಿ ಸಾಲ್ವ್ ಮಾಡಿದರೆ ಅದು ನಿಮ್ಮ ಒಂದು ನಿಮಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸಾಲ್ವ್ ಮಾಡ್ತಿರೋದು. ಓಕೆ, ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.